ಸಭೆಗೆ ನಮಸ್ಕಾರ. ವೇದಿಕೆ ಮೇಲೆ ಉಪಸ್ಥಿತಿರೋ ಗಣ್ಯರೇ, ಅನೇಕ ಗಣ್ಯರು ನನ್ನ ಎದುರು ಕೂತಿದ್ದೀರಾ. ಉಮೇಶ್ ಸರ್, ವಿದ್ಯಾ ಮೇಡಮ್, ಶ್ರೀನಗರ ಕಿಟ್ಟಿ, ವಿಜಯ ಮೇಡಮ್, ನಾಗೇಂದ್ರ ಸರ್, ಶ್ರೀನಿವಾಸುಲು ಕಣ್ ತುಂಬಿ ಬರ್ತಾ ಇದೆ ಎಲ್ಲರನ್ನೂ ನೋಡ್ಬೇಕಾದ್ರೆ. ಹಾಗೆ ನನ್ನ ನೆಚ್ಚಿನ ಸಹೋದ್ಯೋಗಿಗಳು, ನಾನು ಈಗ ನನ್ನ ಅನಿಸಿಕೆನ ಹೇಳ್ತಾ ಇರೋದು ಪಾವೆಂ ಹೇಳಿದ ಕತೆ. ಇದರಲ್ಲಿ ಸುಮಾರು 12 ಕತೆ ಇದೆ. ಕತೆಗಳು ಹೀಗೆ ಹೋಗುತ್ತೆ. ಪಾವೆಂ ಹೇಳಿದ ಕತೆ ಮೊದಲಿಗೆ ಟೈಟಲ್ ಇದೆ, ಹಾಗೆ ವಂದ್ಯ, ಭ್ರೂಣ ಸಂಭಾಷಣೆ, ಮಿನಾರುಗಳ ಊರಿನಲ್ಲಿ ಅವರು, ಕುಹರ, ಹೀಗೆ ಲಿಸ್ಟ್ ಹೋಗುತ್ತೆ. ನಾನು ಈ ಕಥೆಯನ್ನ ಯಾಕೆ ಆರಿಸ್ಕೊಂಡೆ ಅಂದ್ರೆ, ಇದಕ್ಕೊಂದು ಭಾವನಾತ್ಮಕವಾದ ಸಂಬಂಧ ಇದೆ. ಇವರಿಗೆ, ರವಿ ಬೆಳಗೆರೆ ಅವರಿಗೆ ಇದಕ್ಕೆ ಮಾಸ್ತಿ ಪ್ರಶಸ್ತಿ ಬಂತು. ಈ ಕತೆಗೆ, ವಂದ್ಯ ಕತೆಗೆ 1990ರಲ್ಲಿ ಮಾಸ್ತಿ ಪ್ರಶಸ್ತಿ ಅವ್ರಿಗೆ ಬಂತು. ಅದರ ಇನ್ನೊಂದು ವಿಶೇಷತೆ ಅಂದ್ರೆ, ನಾನು ಮೊದಲನೇ ಸಲ ರವಿ ಸರ್ನ ನರ್ತಕನ್ನ ನೋಡಿದ್ದು. ನಾನು ಇನ್ನೊಂದು ಖಾಸಗಿ ಶಾಲೆಯಲ್ಲಿ ಕೆಲಸ ಮಾಡ್ತಾ ಇದ್ದೆ. ಕ್ಲಾಸ್ ಮುಗಿಸ್ ಬಂದೆ. ಮೇಡಮ್, ನಿಮ್ಗೊಂದು ಫೋನ್ ಇದೆ, ಇದಾರೋ ರವಿ ಬೆಳಗೆರೆ ಅಂತ ಫೋನ್ ಮಾಡ್ಬೇಕಂತೆ. ಅವಾಗ ಮೊಬೈಲ್ ಎಲ್ಲ ಏನೂ ಇಲ್ಲ. ಪರ್ಮಿಷನ್ ತಗೊಂಡು 10 ನಿಮಿಷ ಸ್ಕೂಲಿಂದ ಹೊರಗೆ ಹೋಗಿ ಪಬ್ಲಿಕ್ ಬೂತಿಂದ ಮಾಡಿದೆ. ನೀವು ನಂಬಲಿಕ್ಕಿಲ್ಲ, ನಾನು ನೋಡೇ ಇಲ್ಲ ಅವರನ್ನ. ನನ್ನ ಮೈದ್ನ ಉದಯ ಮರೆಕಣಿ ಹುಬ್ಬಳ್ಳಿನಲ್ಲಿ ಅವ್ರ ಹತ್ರ ಇದ್ದ, ಅಲ್ಲಿದ್ದ ಅವರ ಮನೆಯಲ್ಲಿ. ಇವರಿಬ್ಬರು, ಲಲಿತಕ್ಕ ಮತ್ತೆ ರವಿ ಸರ್, ಪ್ರಶಸ್ತಿ ತಗೊಳಕ್ ಬೆಂಗಳೂರಿಗೆ ಬಂದಿದ್ರು. ಅವರ ರವಿ ಸರ್ನ ಕಸಿನ್ನು ಟ್ರಿಮ್ಮಿ ಅಂತ ಡಬಲ್ ರೋಡಲ್ಲಿ ಇದ್ರು, ಬಿಜಿ ಅವ್ರ ಮಗ. ಫೋನ್ ಹಲೋ ಅಂತ ಹೇಳಿದ್ಲು, ಸಸ್ತೆ. ತಕ್ಷಣ ನನಗೆ ಎಷ್ಟು ಮನಸ್ಸಿಗೆ ಹಗುರಾಗೋಯ್ತು ಅಂದ್ರೆ, ಯಾಕಂದ್ರೆ ದೊಡ್ಡ ಬರೀತಾರೆ ಅಂತ ಗೊತ್ತು. ತುಂಬಾ ನನ್ನ ಮೈದನ್ ಬಾಯಲ್ಲಿ ಅವ್ರ ಬಗ್ಗೆ ಕೇಳಿದ್ದೆ. ಏನ್ ಮಾತಾಡೋದಪ್ಪ ಏನಂತ ನಿಜವಾಗ್ಲೂ ಯೋಚನೆ ಮಾಡ್ತಾ ಇದ್ದೆ. ಅವ್ರು ನನ್ನ ಹೆಸರು ಹೇಳಿದ್ಲು, ತಕ್ಷಣ ಹೃದಯ ಹಗುರಾಗೋಯ್ತು. ಕರೆದ್ರು, ಇಲ್ಲಿ ಬಂದಿದೀವಿ, ಉದಯ ಹೇಳಿದಾನೆ, ನೀನ್ ಬಂದು ನೋಡು ಅಂದ್ಬಿಟ್ಟು ಮನೆ ಅಡ್ರೆಸ್ ಕೊಟ್ರು. ಹೋದೆ, ಅವರಿಬ್ರು ನೋಡಿದೆ, ಮಾತಾಡಿಸ್ದೆ. ಆ ಮನೆಗೋರ್ಗೂ ನನ್ನನ್ನು ಪರಿಚಯ ಮಾಡಿಸಿದ್ರು. ನಾನು ಎಷ್ಟು ಪೆದ್ದು ಅಂದ್ರೆ, ಟೌನಲ್ವರೆಗೂ ಕಾರಲ್ಲಿ ಬಿಟ್ರು ಅವರು. ನಾನು ಹೋಗ್ಬೇಕಲ್ವಾ ಪ್ರಶಸ್ತಿ ಸಮಾರಂಭಕ್ಕೆ, ಹೋಗ್ಲಿಲ್ಲ. ಸೀದಾ ನಾನು ಆಟೋ ಮಾರ್ಕೆಟಿಗೆ ಬಂದು ಒಂದು ಆಟೋ ತಗೊಂಡು ಬಸ್ಸಲ್ಲೋ ಮನೆಗೆ ಬಂದೆ. ಅವರು ಪ್ರಶಸ್ತಿ ಸಮಾರಂಭಕ್ಕೆ ಹೋದ್ರು. ಅಂದ್ರೆ ಪೆದ್ದುಗಳೇ ಒಂಥರ ಪ್ರಾಮುಖ್ಯತೆನೇ ಗೊತ್ತಿಲ್ಲ ಯಾವ್ದು ಹೇಗೆ ಅಂತ. ಈಗ ನೆನ್ಸ್ಕೊಂಡ್ರು, ಅಯ್ಯೋ ಎಂತ ಅದ್ಭುತವಾದ ಅವಕಾಶವನ್ನು ನಾನು ಮಿಸ್ ಮಾಡ್ಕೊಂಡ್ಬಿಟ್ಟೆ ಅನ್ಸುತ್ತೆ. ಇರ್ಲಿ, ಆಮೇಲೆ ಬೇಕಾದ್ರೆ ಸಿಕ್ಕಿದೆ, ಅದಕ್ಕೆ ಚಿಂತೆ ಇಲ್ಲ. ಈಗ ಕತೆಗೆ ಬರೋಣ. ವಂದ್ಯ ಹೆಸರೇ ಒಂಥರ ಅದ್ಭುತವಾಗಿದೆ ಅನ್ನಿಸ್ತು ನನಗೆ. ಮತ್ತೆ ಇದು ರವಿ ಸರ್ ಸಹ ತುಂಬಾ ಮೆಚ್ಚಿದಂತ ಕತೆ. ಅವರಿಗೆ ಈ ರೀತಿನೂ ಒಂದು ಕತೆ ಬರಿಬಹುದು ಅಂತ ಅನ್ಸಿದ್ದು ಈ ಕತೆ ಆದ್ಮೇಲಂತೆ. ಹಾಗೆ ಅವರೇ ಹೇಳ್ಕೊಂಡಿದ್ದಾರೆ. ಹಾಗೆ ಇದೇ ರೀತಿ ಬರೆಯೋಣ ಅಂತ 3-4 ಪ್ರಯತ್ನ ಪಟ್ರಂತೆ, ಸಾಧ್ಯ ಆಗ್ಲಿಲ್ವಂತೆ. ಎಷ್ಟು ಅದ್ಭುತವಾದ ಅನುಭವಗಳಿವೆಲ್ಲ ಅಂದ್ರೆ, ಎಷ್ಟು ಒಂದು ಲೇಖಕ ಆಗಿ ತನ್ನ ಬಲಹೀನತೆಯನ್ನು ಹೇಳ್ಕೊಳ್ತಾರೆ, ತಮ್ಮ ಸ್ಟ್ರೆಂತ್ನ ಹೇಳ್ಕೊಳ್ತಾರೆ. ಅದು ನಿಜವಾದ ಲೇಖಕನ ಒಂದು ವಿಶಿಷ್ಟ ಗುಣ. ನಾವು ಒಪ್ಕೊಳಕ್ ರೆಡಿ ಇರ್ಬೇಕು. ತಪ್ಪು ಮಾಡಿದ್ರು ಹೇಳ್ಕೋಬೇಕು, ಸರಿ ಮಾಡಿದ್ರು ಹೇಳ್ಕೋಬೇಕು. ಜೀವನ ಯಾವಾಗ್ಲೂ ಅಷ್ಟೇ, ಒಂದ್ಸಲಿ ಕೆಳಗೆ ಬೀಳ್ತೀವಿ, ಒಂದ್ಸಲಿ ಮೇಲ್ ಹತ್ತೀವಿ, ಅದೆಲ್ಲ ಇದ್ದಿದ್ದೆ. ಈ ವಂದ್ಯದಲ್ಲಿ ಏನಾಗತ್ತೆ ಅಂದ್ರೆ, ಇದು ಅನೇಕ ರೀತಿ ನಾವು ನೋಡೋ ದೃಷ್ಟಿಕೋನದಲ್ಲಿ ಹೋಗುತ್ತೆ. ಈ ವಂದ್ಯದಲ್ಲಿ ಒಂದು ಬ್ರಾಹ್ಮಣರ ಮನೆತನ, ಬಹಳ ಶಿಷ್ಟಾಚಾರದ ಸಂಪ್ರದಾಯವಾದ ಮನೆ ಅಂತ ಅನ್ಸುತ್ತೆ ನಾನು ಓದ್ಬೇಕಾದ್ರೆ. ನನ್ನ ಅನಿಸಿಕೆ ನಾನು ಹೇಳ್ತೀನಿ. ಅಲ್ಲಿ ಒಬ್ಬ ಮಗಳು, ಮಗಳ ಹೆಸರು ಪೂರ್ಣಿಮಾ. ಬಹುಶಃ ಅವಳಿಗೆ ತುಂಬಾ ಅಡ್ಡಿ ಆತಂಕಗಳು ಮನೇಲಿ ಇತ್ತು ಅನ್ಸುತ್ತೆ. ಅವರ ಭಾಷೆನೇ ವಿಚಿತ್ರ. ಎಷ್ಟು ಅದ್ಭುತವಾಗಿ ಬರೀತಾರೆ ಅಂದ್ರೆ, ನನಗೆ ಸ್ವಲ್ಪ ನೇಟಿವ್ ಟಚ್ ಇದೆ. ನಮ್ಮೂರು ಮೊಳಕಾಲ್ಮೂರು, ಇವ್ರದ್ದು ಬಳ್ಳಾರಿ. ಇವರ ಮುಂಚೆ ಪರಿಚಯ ಇದ್ದಿದ್ದು ಹಾನಗಲ್ಲು, ನಮ್ಮೂರಿಗೆ ಜಸ್ಟ್ 4 ಕಿಲೋಮೀಟರ್ ಅದು. ಸೊ ಹಂಗಾಗಿ ಆ ನೇಟಿವ್ ಟಚ್ ಅಂತ ಹೇಳ್ತೀವಲ್ಲ, ಒಂದು ಸ್ಥಳೀಯ ಆಕರ್ಷಣೆ ಇದೆ. ಅವ್ರು ಹೇಗೆ ಬರೀತಾರೆ ನೋಡಿ. ಮನೆ ಹಿತ್ತಲಲ್ಲಿ ನಿಂತರೆ ಒಬ್ಬಂಟಿ ಬಯಲಿನ ಮಧ್ಯೆ ಬಳ್ಳಾರಿ ಜಾಲಿಯ ಬೇಲಿ ಕಟ್ಟಿದ ಗೊಲ್ಲರ ಮರಣ ಗುಪ್ಪೆ. ನೀವು ಸ್ಮಶಾನ, ಹೆಣ ಅಂತ ಹೇಳಿದಾಗ ಏನೇನೋ ಒಂಥರ ಮೈ ನಡುಗುತ್ತೆ. ಆದ್ರೆ ಆ ಒಂದು ಚಾತುರ್ಯ ನೋಡಿ, ಬರವಣಿಗೆ ಚಾತುರ್ಯ. ಒಬ್ಬಂಟಿ ಬಯಲಿನ ಮಧ್ಯೆ ಬಳ್ಳಾರಿ ಜಾಲಿ. ಬಳ್ಳಾರಿ ಅನ್ನೋದು ಜಾಲಿ, ಅದು ಬಂದ್ಬಿಡ್ಬೇಕು ಜೊತೆಗೆ. ಸೀನಣ್ಣ ಅವ್ರಿಗೆ ಚೆನ್ನಾಗಿ ಗೊತ್ತು, ಬಳ್ಳಾರಿ ಅನ್ನೋದು ಜಾಲಿ ಮರ ಕಣ್ಮುಂದ್ ಬಂದ್ಬಿಡುತ್ತೆ ನಮ್ಗೆ. ಬೇಲಿ ಕಟ್ಟಿದ ಗೊಲ್ಲರ ಮರಣಗುಪ್ಪೆ, ಬೇಲಿಯ ನಡುವೆ ಬೆಚ್ಚಗೆ ಹುದುಗಿ ಮಲಗಿದ 100 ಗೋರಿಗಳು. ಏನ್ ಅದ್ಭುತವಾದ ಕಲ್ಪನೆ ನೋಡಿ. ಗೋರಾರಿಗಳು 100 ಮಲಗಿರೋದು. ಈ ಹುಡುಗಿ ಒಂದ್ ದಿವಸ ತನ್ನ ಮನೆಯಲ್ಲಿ ಅಡ್ಡಿ ಆತಂಕಗಳಿಗೆ ಕಿಟಕಿಯಿಂದ ಹೊರಗೆ ನೋಡ್ತಾ ಇರ್ತಾಳೆ. ಹಿತ್ತಲಲ್ಲಿ ನಿಂತು ಈ ಸ್ಮಶಾನವನ್ನ ನೋಡ್ತಾ ಇರ್ತಾಳೆ. ಅಲ್ಲಿ ಹದ್ದು ಬರುತ್ತೆ. ಹದ್ದು ಬಂದು ಇವಳ ಭಾವನೆ, ಅದು ಹದ್ದು ಇವಳನ್ನ ಕರೆಯೋ ತರ ಅನ್ಸುತ್ತೆ.
ಅಷ್ಟೊತ್ತಿಗೆ ತಮ್ಮ ಕರೀತಾನೆ ಅವಳನ್ನ, ಒಳಗೆ ಹೋಗ್ತಾಳೆ. ಆದ್ರೆ ಆ ಹದ್ದಿನಲ್ಲಿ ಅವಳು ಏನೋ ಒಂದು ಆಕರ್ಷಣೆ ಕಾಣ್ತಾಳೆ. ಅವಳಿಗೆ ಬಹುಶಃ ಈ ಶಿಷ್ಟೆ, ಈ ಸಂಪ್ರದಾಯ, ಈ ಕಟ್ಟುಪಾಡುಗಳಿಂದ ನನಗೆ ಸ್ವತಂತ್ರ ಬೇಕು, ನಾನು ಹಾರಾಡ್ಬೇಕು ಅನ್ನೋದು ಮನಸ್ಸು ಇದ್ರೂ ಇರ್ಬೋದು ಆ ಪೂರ್ಣಿಮಾಗೆ. ಆಮೇಲೆ ಮಾತಾಡಿಸ್ತಾಳೆ, ಹದ್ದು ನೋಡ್ತಾನೇ ಇರುತ್ತೆ. ಅವಳು ಮಾತಾಡಿಸ್ತಾಳೆ, ಮತ್ತೆ ಕೇಳ್ತಾಳೆ ನಾಳೆ ಬರ್ತೀಯಾ ಅಂತ ಕೇಳ್ತಾಳೆ ಹದ್ದಿಗೆ. ಆ ಹದ್ದು ಮತ್ತೆ ಬರ್ಬೇಕಾದ್ರೆ 12 ಹದ್ದುಗಳನ್ನು ಕರ್ಕೊಂಡು ಬಂದು ಫ್ರೆಂಡ್ಶಿಪ್ ಆಗತ್ತೆ. ಫ್ರೆಂಡ್ಶಿಪ್ ಆಗ್ತಾ ಆಗ್ತಾ ಅವಳಿಗೆ ಗೊತ್ತಿಲ್ದಲೆ ಇದೆಲ್ಲ ನನಗೆ ಗೊತ್ತಿಲ್ಲ ಹೇಗೆ ನೀವು ಅರ್ಥ ಮಾಡ್ಕೊಳ್ತೀರಾ ಅಂದ್ರೆ, ನಮ್ಮ ಮನಸ್ಸು ಸಾತ್ವಿಕತೆನೂ ಇದೆ, ಕ್ರೌರ್ಯನೂ ಇದೆ ನಮ್ಮಲ್ಲಿ, ನಾವೇ ಎಲ್ಲ. ಸೊ ಅದು ಅವಳು ಹದ್ದು ಬಂದು ಮಾತಾಡಿ ಪರಿಚಯ ಆಗಿ ಅವಳಿಗೆ ಗೊತ್ತಿಲ್ಲದಲ್ಲಿ ಅವಳ ದೇಹದಲ್ಲಿ ಮಾರ್ಪಾಡಾಗ್ತಾ ಹೋಗುತ್ತೆ. ಅವಳ ಅನಿಸಿಕೆ ಅವಳು ನೋಡ್ತಾ ನೋಡ್ತಾ ಕೊಕ್ಕು ಬಂದಂಗೆ ಆಗತ್ತೆ, ತುದಿ ಮೂಗು ಚೂಪಾಗಿ ಅವಳಿಗೆ ಕೊಕ್ಕು ಬಂದ ಹಾಗಾಗತ್ತೆ. ಹಾಗೆ ಎದೆ ಎತ್ತರ ಆಗಿ ಅವಳಿಗೆ ಕೈಕಾಲು ಸಣ್ಣ ಆಗಿ ಅವಳು ಹದ್ದೇ ಆಗೋದ್ಲೇನೋ ಅನ್ನೋ ಒಂದು ಚಿತ್ರಣ ರವಿ ಬೆಳಗೆರೆ ನಮ್ಮದು ಕೊಡ್ತಾರೆ. ಎಷ್ಟು ಚೆನ್ನಾಗದು ಹೃದಯ ತಟ್ಟುತ್ತೆ ಅಂದ್ರೆ, ನಾನು ಸಣ್ಣ ಕತೆ 12 ಪೇಜಿನ 8 ಪೇಜಿನ ಕತೆ, ನೀವು ನಂಬಲಿಕ್ಕಿಲ್ಲ. ಮೊದಲನೇ ಸಲದಾಗ ಏನೂ ಅರ್ಥ ಆಗ್ಲಿಲ್ಲ ನನಗೆ. ಇದು ಏನಪ್ಪ, ಏನೇನು ಬರ್ದು ಬಿಡ್ತಾರೆ, ಏನೇನೋ ಓದಿರ್ತಾರೆ, ಇವ್ರಿಗೆ ಗೊತ್ತು ಅಂತ ಹಂಗೆ ಅನ್ಕೊಂಡು ಮತ್ತೆ ಓದ್ದೆ. ಅವಾಗ ನನ್ನದೇ ಆದ ಒಂದು ರೀತಿಯಲ್ಲಿ ಇದನ್ನ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಪಟ್ಟೆ. ಆಮೇಲೆ ಹದ್ದು ಹಾಗೆ ಕೇಳ್ತಾಳೆ ಅವಳು, ನಾನ್ ನಿಮ್ ತರ ಹಾರೋದು ಯಾವಾಗ ಅಂತ. ಹಾಗೆ ನಿಧಾನಕ್ಕಳಿಗೆ ಸಾತ್ವಿಕ ಆಹಾರದಲ್ಲಿ ಆಸಕ್ತಿ ಹೊಟ್ಟೋಗುತ್ತೆ. ಇವಳ ಒಂದು ರೂಪವನ್ನ ನೋಡಿ ತಾಯಿ ತಂದೆ ಕಟ್ ಹಾಕ್ತಾರೆ, ಉಗ್ರಾಣದಲ್ಲಿ ಇಡ್ತಾರೆ ಅವಳನ್ನ. ಅಲ್ಲಿ ರಾಗಿ, ಭತ್ತ, ಗೋಧಿ ಇದೆಲ್ಲ ಮೂಟೆಗಳಿರುತ್ತೆ. ಅವಳು ಅದನ್ನ ಕೆರೆದು ತಿನ್ನಕ್ ನೋಡ್ತಾಳೆ, ಸೇರಲ್ಲ ಅವಳಿಗೆ. ಅಲ್ಲಿ ಒಂದು ಮನೆಯಲ್ಲಿ ಒಂದು ಕಾಶಿ ಅಂತ ಬೆಕ್ಕಿರುತ್ತೆ, ಆ ಬೆಕ್ಕನ್ನ ಕೊಂದು ತಿಂತಾಳೆ. ನೋಡಿ ಪರಿವರ್ತನೆ. ಒಂದು ಬ್ರಾಹ್ಮಣನ ಮನೆ ಹುಡುಗಿ ಸಾತ್ವಿಕ ಆಹಾರ ತಿನ್ನೋಳು, ಪರಿಸ್ಥಿತಿ ನೋಡಿ ಅವಳು ಬೆಕ್ಕನ್ನ ತಿಂತಾಳೆ. ಅದು ಮನೆ ಬೆಕ್ಕು. ತಮ್ಮ ಬಂದು ಕೇಳ್ತಾನೆ, ಆ ಬೆಕ್ಕೇನಾಯ್ತು ಅಂತ. ನಾನ್ ತಿಂದೆ. ಅವಳು ಆರಾಮಾಗಿ ಹೇಳ್ತಾಳೆ, ಆ ಬೆಕ್ಕನ್ನು ನಾನು ತಿಂದೆ. ತಮ್ಮ ಮೇಲೆ ಹೋದ ಹುಬ್ಬು ತಕ್ಷಣಕ್ಕೆ ಕಿಳಿಯೋದೇ ಇಲ್ಲ ಅವನಿಗೆ. ಜೋರ ಕಿರಿಚ್ಕೊಳ್ತಾನೆ. ಅಮ್ಮ ಹೇಳ್ತಾಳೆ, ಅಮ್ಮ ಅಕ್ಕ ಬೆಕ್ಕು ತಿಂದಿದ್ದಾಳೆ ಅಂತ. ಈ ರೀತಿ ಮುಂದೆ ಹೋಗಿ ಅವಳು ಸಂಪೂರ್ಣ ಹದ್ದೇ ಆಗ್ಬಿಡ್ತಾಳೆ. ಹದ್ದಾಗಿ ಒಂದ್ ದಿವಸ ಕೇಳ್ತಾಳೆ ಹದ್ದುಗಳು ಬಂದಾಗ, ಯಾವಾಗ ಆಹಾರ ಸಿಕ್ಕಲ್ವೋ ಮನೆಯಲ್ಲಿ ಅವಳಿಗೆ ಇದು ಸೇರ್ತಾ ಇಲ್ಲ ಮನೆಯದು, ಅವಳಿಗೆ ಮಾಂಸನೇ ಬೇಕು. ಕಾಯ್ತಾ ಇರ್ಬೇಕಾದ್ರೆ ಏನಾಗತ್ತೆ, ಈ ಹದ್ದುಗಳು ನೋಡಕ್ ಬರತ್ತೆ. 1-2-3 ದಿವಸ ಬಂದಿರಲ್ಲ ಅದು. ತಕ್ಷಣ ನನ್ಗೆ ಹಶು, ನನ್ಗೇನು ಸಿಕ್ಕಿಲ್ಲ ಅಂತಾಳೆ. ಆ ಮೊದಲು ಪರಿಚಯ ಆಗಿರೋ ಹದ್ದು ಹೋಗಿ ಒಂದು ತುಂಡು ಮಾಂಸವನ್ನು ತಂದ್ಕೊಡತ್ತದು. ತಿಂದು ತೃಪ್ತಿ ಆಗ್ತಾಳೆ. ಹೀಗೆ ಒಂದೊಂದೇ ಅಂಗಾಂಗ ಬೆಳೆದು ಒಂದ್ ದಿವಸ ಹಾರಕ್ಕೆ 1 ವರ್ಷ ಬೇಕು ಅಂತ ಹೇಳುತ್ತೆ ಹದ್ದುಗಳು ಇವಳು ಕೇಳಿದಾಗ. ಹಾಗೆ ಒಂದ್ ದಿವಸ ಹದ್ದುಗಳ ಜೊತೆಲಿ ಹಾರಿ ಹೋಗೇ ಬಿಡ್ತಾಳೆ. ಈ ಹದ್ದು ಹಾರಿ ಹೋಗುತ್ತೆ. ಊರಲ್ಲಿ ಮಿಕ್ಕಿದ್ದನ್ನೆಲ್ಲ ತಿಕ್ಕಿದ್ದೆಲ್ಲ ಹಸು ಗಿಸು ಏನು ನೋಡ್ದಲೆ ತಿಂತಾ ಇರತ್ತೆ. ಬರಗಾಲ ಶುರುವಾಗತ್ತೆ, ಮಳೆ ಬರಲ್ಲ, ಎಲ್ಲೆಲ್ಲೂ ನೀರಿಗೆ ಕೊರತೆ. ಅವಾಗ ಹದ್ದುಗಳದೇ ರಾಮರಾಜ್ಯ. ಬರೋ ಆಹಾರವನ್ನೆಲ್ಲ ಈ ಹದ್ದುಗಳು ತಿಂದ್ಬಿಡತ್ವೆ. ಕೊನೆಗೆ ಗೋರಿಯಲ್ಲಿ ಇರೋ ಹೆಣಗಳೆಲ್ಲ ತಣ್ಣಗೆ ಮಲಗಿರುತ್ತವೆ. ಹಾಗೆ ಒಂದ್ ದಿವಸ ಅವಳು ತನ್ನ ಮನೆಗೆ ಬರ್ತಾಳೆ. ಇನ್ನು ಮಿಕ್ಕಿದ ಹದ್ದುಗಳ ಜೊತೆ ಅವಳು ತನ್ನ ಮನೆಗೆ ಬರ್ತಾಳೆ. ಅಷ್ಟೊತ್ತಾಗ್ಲೇ ಅವಳ ಅಪ್ಪ ಅಮ್ಮ ಹೋಗ್ಬಿಟ್ಟಿರ್ತಾರೆ. ಬರೀ ತಮ್ಮ ತುಂಬಾ ಸೌದೋಗಿರ್ತಾನೆ, ಮಲಗಿರ್ತಾನೆ, ಶಕ್ತಿ ಇರಲ್ಲ. ಕದ ತಟ್ತಾರೆ ಯಾರು. ಏನು ಅಂತ ನೋಡಿದಾಗ ಯಾರು ಅಂತ ಕೇಳ್ತಾನೆ. ಅಕ್ಕ ಅಂತಾನೆ. ಅಕ್ಕ ಅಂದ್ರೆ ಅವನಿಗೆ ಖುಷಿ ಆಗಲ್ಲ. ಅವನಿಗೆ ತಕ್ಷಣ ಬರೋದು ಅವಳ ಹದ್ದಿನ ರೂಪ ಕಣ್ಮುಂದೆ. ಅವನು ಅಲ್ಲೇ ಹಾಗೆ ಕುಸ್ತು ಬಿಡ್ತಾನೆ. ಆ ಒಳಗಡೆ ಬಂದ 3 ಹದ್ದುಗಳು ಹಾರಾಡ್ಕೊಂಡು ಏನೇನಿರುತ್ತೋ ಅದನ್ನೆಲ್ಲ ತಿಂದು ಊರಿಡೀ ಬರಿದಾಗತ್ತೆ. ಕೊನೆಯಲ್ಲಿ ಜೀವನದಲ್ಲಿ ಒಂದು ಆಶಾಕಿರಣ ಇದೆ ಅನ್ನೋದಕ್ಕೆ ಇದೆಲ್ಲ ನಡೆದು ಕೊನೆಯಲ್ಲಿ ಒಂದು ಮಳೆ ಬರುತ್ತೆ. ಅಂದ್ರೆ ಜೀವನ ಸುಖ ದುಃಖ ಕಳೆದ್ಮೇಲೆ ಒಂದು ಸುಖ ಬರ್ಲೇಬೇಕು. ಬರ್ದೇ ಇದ್ರೆ ನಾವು ಬರೆಸ್ಕೋಬೇಕು. ಅದು ನಮ್ಮ ಕೈಲೂ ಇರುತ್ತೆ. ಇದು ನನಗೆ ಅರ್ಥ ಆದ ರೀತಿ ತುಂಬಾ ಮನ ತಟ್ಟಿತು ಇದು ನನಗೆ. ಒಂಥರ ಎಷ್ಟು ಅದ್ಭುತವಾದ ನೋಡಿ. ಗೋರಿಯೊಂದು ಸಣ್ಣಗೆ ಸದ್ದು ಮಾಡಿ ಕರಮರನೆ ಕದಲಿತು. ನೆಲದಾಣದಲ್ಲಿ ಎಂದೋ ಹುಗಿದ ಹೆಣವೊಂದು ಎಡಗಡೆಯಿಂದ ಎದ್ದು ಕೂತು ಮೈ ಮುರಿದು ಆಕಳಿಸಿ. ಹೆಂಗಿದೆ ಇದೆಲ್ಲ. ನಾವು ಒಬ್ಬರೇ ಇದ್ದು ಓದಿದ್ರೆ ಮೈ ನಡಗಕ್ಕೆ ಶುರುವಾಗುತ್ತೆ. ಆದ್ರೆ ಅವರ ಭಾಷಾ ಸೌಂದರ್ಯ ಎಷ್ಟು ಅದ್ಭುತವಾಗಿದೆ ಅಂದ್ರೆ, ತುಂಬಾ ಸರಳವಾಗಿ ಕೂತಲ್ಲೇ ಅವರನ್ನ ನಾವು ಇವ್ರದ್ದು ಇನ್ನೊಂದು ವಿಶೇಷತೆ ಅಂದ್ರೆ, ಇವರು ನಮ್ಗೆ ಅವರಲ್ಲಿ ಒಬ್ರಾಗ್ಬಿಡ್ತಿದ್ವಿ. ಅಂದ್ರೆ ರವಿ ಸರ್ ನಮ್ಮ ಪಕ್ಕ ಕೂತ್ಕೊಂಡು ಕಥೆ ಹೇಳ್ತಾ ಇದ್ದಾರೆ, ನಾವು ಓದ್ತಾ ಇದ್ದೀವಿ, ನಾವು ಮಾತಾಡ್ತಾ ಇದ್ದೀವಿ ಅನ್ನೋ ತರ ಒಂದು ಭಾವನೆ ಬಂದ್ಬಿಡುತ್ತೆ. ಇವರ ಒಂದು ಎಲ್ಲಾ ಪುಸ್ತಕಗಳ ಹಿರಿಮೆ ಹಾಗೂ ಹೆಗ್ಗಳಿಕೆ ಹಾಗೂ ವಿಶೇಷತೆ. ಇದಕ್ಕಿಂತ ಹೆಚ್ಚು ನಾನು ಮಾತಾಡಲ್ಲ. ನನ್ಗೆ ಅನ್ಸಿದ್ದನ್ನು ಹೇಳಿದ್ದೀನಿ. ಇದು ವಿಶೇಷವಾದ ಧನ್ಯವಾದ ಸಲ್ಲಬೇಕಾದ್ದು ಈ ಕಾರ್ಯಕ್ರಮಕ್ಕೆ ನಮ್ಮ ಲಕ್ಷ್ಮೀ ಮೇಡಮ್ಗೆ. ಯಾಕೆಂದ್ರೆ ಪ್ರತಿ ಸಲ ಹಾಡು
ಅವ್ರಿಗನ್ಸಿದ್ದು, ಅವರ ಜೊತೆ ಕಳೆದಿರೋ ಮಧುರಕ್ಷಣಗಳು ಈ ತರ ಮಾತಾಡ್ತಾ ಇದ್ವಿ. ಈ ಸಲ ಅವ್ರಿಗೊಂದು ಐಡಿಯಾ ಬಂತು, ಟೀಚರ್ಸ್ ಸ್ಕೂಲಿಗೆ ಬಂದು ಇದೆಲ್ಲ ಓದ್ತೀವಿ ಮಾಡ್ತೀವಿ, ಯಾತಕ್ಕೆ ರವಿ ಸರ್ ಬುಕ್ಸ್ ಬಗ್ಗೆನೇ ನಾವು ಮಾತಾಡಬಾರ್ದು ಅಂತ ಒಂದು ಯೋಚನೆ ಬರ್ತವೆ. ಆ ಐಡಿಯಾ ನಮಗೂ ಎಲ್ಲ ಇಷ್ಟ ಆಯ್ತು. ತುಂಬಾ ಜನ ಟೀಚರ್ಸ್ ಮುಂದೆ ಬಂದ್ರು. ಅಡಿಷನ್ ಎಲ್ಲ ಮಾಡ್ಬೇಕಾಯ್ತು ಅಂದ್ರೆ ಎಲ್ಲಾನು ಆಗಲ್ಲ, ಸಮಯ ಅಭಾವ ನಿಮ್ಗೆಲ್ಲ ಗೊತ್ತೇ ಇದೆ. ಎಲ್ಲಾರ್ಗೂ ಬಂದ್ರೆ ತುಂಬಾ ಕಷ್ಟ ಆಗುತ್ತೆ ಅಂತ ಆಡಿಷನ್ ಎಲ್ಲ ಮಾಡಿ ಕೇಳಿ ಸೆಲೆಕ್ಟ್ ಮಾಡಿದೀವಿ. ಆದ್ರೆ ನಮ್ಮ ಸೈಡಿಂದ ಸಾರಿ ಯಾರ್ಯಾರಿಗೆ ಡ್ರಾಪ್ ಆಗಿದೆಯೋ ಅವ್ರಿಗೆ. ಆದ್ರೆ ನಿಮ್ಮ ಅದ್ಭುತವಾದ ಅಭಿರುಚಿ ಯಾವಾಗ್ಲೂ ಶ್ಲಾಘನೀಯ, ಅದ್ಭುತ. ಅದ್ಯಾವತ್ತು. ನಮಸ್ಕಾರ. ಬರ್ತೀನಿ. ಎಲ್ಲ ಗಣ್ಯರಿಗೂ ಹಾಗೂ ಕುಟುಂಬಸ್ಥರಿಗೂ ಶುಭೋದಯ. ಇವರ ಬರವಣಿಗೆಯ ನೋಡಿ ಜನರೆಂದರು ಅಕ್ಷರ ಮಾಂತ್ರಿಕ, ವಶೀಕರಣವಾದಂತೆ ಆಗುತ್ತಿತ್ತು ಕೈಗೆತ್ತಿಕೊಂಡರೆ ಪುಸ್ತಕ. ಕೆಳಗಿಡದ ಕೊನೆಯವರೆಗೂ ಓದಿಸಿಕೊಂಡು ಹೋಗುತ್ತಾ ಇತ್ತು ನಿಲ್ಲದೆ ತವಕ. ಓದಿದ ನಂತರ ತಲೆ ತುಂಬಿದಂತೆ ಅನಿಸುತ್ತಿತ್ತು ಮಸ್ತಕ. ಈ ವಿಶಿಷ್ಟ ಮಾಂತ್ರಿಕನ ವಿಶೇಷ ಕೃತಿ ಮಾಟಗಾತಿ. ಓದುತ್ತಾ ಓದುತ್ತಾ ನನಗಾಗುತ್ತಿತ್ತು ಭೀತಿ. ಆದರೂ ಪುಸ್ತಕ ಕೆಳಗಿಡಲಾರದ ಸ್ಥಿತಿ. ಕಾರಣವಿಷ್ಟೇ, ಆ ಕಥಾ ವಸ್ತು ಇತ್ತು ಆ ರೀತಿ. ಮಾಟಗಾತಿ ಅನ್ನೋ ಪುಸ್ತಕ ತಗೊಂಡಾಗ್ಲೇ ನನಗೆ ಓದ್ಬೇಕಾದ್ರೇನೆ ಯಾಕೆಂದ್ರೆ ಅವ್ರದ್ದು ಕೆಲವೊಂದು ಮಾಟ ಮಂತ್ರಗಳ ಬಗ್ಗೆ ಹೇಳಿ ಹೋಗೋ ಕಾರಣವಾದಲ್ಲಿ ಓದಿದ್ದೆ. ಆದ್ರೆ ಮಾಟಗಾತಿ ಬಗ್ಗೆನೇ ಬರೆದಾಗ ಅದು ಹೇಗಿರ್ಬೋದು ಏನಿರ್ಬೋದು ಅನ್ನೋ ಭಯದಲ್ಲೇ ಶುರು ಮಾಡಿದೆ. ಆದ್ರೆ ನನಗೆ ಅನ್ಸಿದ್ದು ಇಲ್ಲಿ ರವಿ ಸರ್ ಅವರ ಬರವಣಿಗೆಯ ಅನೇಕ ವಿಶೇಷತೆಗಳು. ಯಾಕೆ ಅಂತಂದ್ರೆ ಕಾದಂಬರಿ ಕಥೆಗಳನ್ನ ಬರಿಬೇಕಾದ್ರೆ ಇಮ್ಯಾಜಿನೇಷನ್ ಮಾಡ್ಕೊಂಡು ಬರಿಬಹುದು, ಕಲ್ಪನೆಯಲ್ಲಿ ಬರಿಬಹುದು, ಹೀಗಿರುತ್ತೆ ಹಾಗಿರುತ್ತೆ ಅಂತ. ಇನ್ನು ಯಾವ್ದಾದ್ರು ಡಾಕ್ಯುಮೆಂಟ್ರಿ ಬರೆಯೋದಾದ್ರೆ ಅದಕ್ಕೆ ಸಂಬಂಧಪಟ್ಟ ವಿಷಯಗಳನ್ನ ಸಂಗ್ರಹಿಸ್ತಾರೆ. ಅವ್ರು ಅಲ್ಲಿ ಹೋಗಿ ಖುದ್ದು ಅನುಭವ ಪಡೆದು ಅಥವಾ ಅಲ್ಲಿ ಯಾರ ವಿಷಯಗಳನ್ನ ಸಂಗ್ರಹಿಸಿ ಬರಿತಾ ಇದ್ರು. ಹಾಗಾಗಿ ಅದರಲ್ಲಿ ತುಂಬಾ ಅನುಭವವಾಗಿ ಸಿಗ್ತಾ ಇತ್ತು. ಆದ್ರೆ ಈ ಮಾಟಗಾತಿ ಇದೆರಡಕ್ಕೂ ಹೊರತಾಗಿದ್ದು. ಯಾಕೆಂದ್ರೆ ಮಾಟ ಮಂತ್ರದ ಬಗ್ಗೆ ಕಲ್ಪನೆಯಲ್ಲಿ ಬರೆಯೋಕೆ ಸಾಧ್ಯ ಇಲ್ಲ. ಏನೋ ಕಲ್ಪನೆ ಇಮ್ಯಾಜಿನೇಷನ್ ಮಾಡ್ಕೊಂಡು ನಾ ಎಲ್ಲೋ ಕೇಳಿದ್ದೆ ಅಂತ ಬರೆಯೋಕೆ ಸಾಧ್ಯ ಇಲ್ಲ. ಅದರ ಜೊತೆಯಲ್ಲಿ ಇದಕ್ಕೆ ಬೇಕಾದಂತ ಡಾಕ್ಯುಮೆಂಟ್ರಿ ನಿಮ್ಗೆ ಎಲ್ಲೂ ಸಿಗಲ್ಲ. ಇದು ಬರ್ದಿಟ್ಟಿದ್ದು ಹಿಂಗಿರತ್ತೆ, ಹೀಗ್ ಮಾಡಿದ್ರೆ ಹಾಗಾಗತ್ತೆ, ಮಾಟ ಮಂತ್ರ ಮಾಡೋರು ಹೀಗ್ ಮಾಡ್ತಾರೆ ಅಂತ ಬರ್ದಿಟ್ಟಿರೋದು ಸಿಕ್ಕಲ್ಲ. ಅಥವಾ ಮಾಟ ಮಂತ್ರವ್ರನ್ನ ಹುಡ್ಕೊಂಡು ಹೋದ್ರೂ ಸಹ ಅವರು ಪೂರ್ತಿ ವಿಷಯಗಳನ್ನ ಇವ್ರಿಗೆ ಬಿಟ್ಕೊಡ್ತಾರೆ ಅನ್ನುವಂಥದ್ದಿಲ್ಲ. ಅಥವಾ ನಾನು ಬರೀತೀನಿ ಅಂತ ಹೋದಾಗ ಅವ್ರಿಗೆ ಆ ವಿಷಯಗಳನ್ನ ಹೇಳ್ತಾರೆ ಅಂತ ಇಲ್ಲ. ಅದೆರಡನ್ನೂ ನೋಡಿ ಅವರು ಅದರ ಅನುಭವ ಪಡ್ಕೊಂಡು ಸಹ ಬರ್ದಿದ್ದಾರೆ. ಅದನ್ನ ಚಾಲೆಂಜ್ ಆಗಿ ತಗೊಂಡು ಬರ್ದಿದ್ದಾರೆ ರವಿ ಸರ್. ಇದರಲ್ಲಿ ಅದರ ಜೊತೆಗೆ ಇನ್ನೊಂದು ವಿಶೇಷತೆ ಅಂತಂದ್ರೆ ಈ ಮಾಟಗಾತಿ ಬಗ್ಗೆ ಬರಿಬೇಕಾದ್ರೆ, ಮಾಟ ಮಂತ್ರದ ಬಗ್ಗೆ ಬರೆಯೋಗ್ಬೇಕಾದ್ರೆ ಅದಕ್ಕೆ ಸ್ವಲ್ಪ ಸ್ವಲ್ಪ ಏನೋ ಮೇಲ್ಮೇಲಕ್ಕೆ ಬರೆದ್ರು ಆಗಲ್ಲ. ಯಾಕೆ ಅಂತಂದ್ರೆ ಆ ಕಥಾ ವಸ್ತುವಿಗೆ ಅದು ಅನ್ಯಾಯ ಮಾಡ್ದ ಹಾಗಾಗತ್ತೆ. ಅದೇ ರೀತಿ ಪೂರ್ತಿ ಡೀಟೇಲ್ ಆಗಿ ಬರೆದು ಬಿಟ್ರೆ ಅಕಸ್ಮಾತ್ ಯಾರಾದ್ರೂ ಅದನ್ನ ಪ್ರಯೋಗ ಮಾಡಕ್ ಹೋಗಿ ರವಿ ಸರ್ ಬರ್ದಿದ್ರು ಟ್ರೈ ಮಾಡೋಣ ಅಂತ ಹೋಗ್ಬಿಟ್ಟು ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಅದು ತೊಂದರೆ ಆಗತ್ತೆ. ಆದ್ರೆ ರವಿ ಸರ್ ಎರಡನ್ನೂ ಬ್ಯಾಲೆನ್ಸ್ ಮಾಡಿ ಈ ಮಾಟಗಾತಿ ಪುಸ್ತಕದಲ್ಲಿ ತುಂಬಾ ಚೆನ್ನಾಗಿ ಬರೀತಾ ಹೋಗ್ತಾರೆ. ಅಷ್ಟೇ ಅಲ್ಲ, ಇದರಲ್ಲಿ ಆ ಮಾಟಗಾರರ ಪ್ರಪಂಚ ಹೇಗಿರುತ್ತೆ, ಅವರ ಮಹತ್ವಾಕಾಂಕ್ಷೆಗಳೇನು. ಯಾವುದೋ ಕರ್ನಾಟಕದ ಒಂದು ಸಣ್ಣ ಹಳ್ಳಿಯಲ್ಲಿದ್ದು ಒಂದು 14 ವರ್ಷದ ಹುಡುಗಿ ಯಾರಿಂದನೂ ಮಾಟಗಾತಿಯಾಗಿ ಬದಲಾವಣೆ ಹೋಗಿ ಅವಳ ಮಹತ್ವಾಕಾಂಕ್ಷೆ ಎಲ್ಲಿ ಅಂತಂದ್ರೆ ಇಡೀ ಭಾರತ ಅಥವಾ ಮಾಟಗಾರರ ಏನು ಪ್ರಪಂಚ ಇದೆ ಅದಕ್ಕೆ ನಾನು ನಾಯಕಿ ಆಗ್ಬೇಕು ಅಂತ ಹೊರಡ್ತಾಳೆ ಅವಳು. ಅಂತಹ ಮನಸ್ಥಿತಿ, ಅವರಲ್ಲೂ ಸ್ಪರ್ಧೆಗಳಿರುತ್ತೆ ಅನ್ನೋದನ್ನ ವಿಷಯವನ್ನು ತರ್ತಾರೆ. ಅದರ ಜೊತೆಯಲ್ಲಿ ಈ ಮಾಟಗಾರರು ಹೇಗೆ ಅದನ್ನ ಕೆಟ್ಟ ತಂತ್ರಗಳಿಗೆ ಬಳಸ್ತಾರೆ, ಅದೇ ರೀತಿ ಮಾಟಗಾರರಲ್ಲಿ ಸಾತ್ವಿಕತೆಗೆ ಬಳಸುವವರು ಇದ್ದಾರೆ ಎನ್ನುವಂತ ಅಂಶವನ್ನು ಸಹ ಹೇಳ್ತಾರೆ. ಇಲ್ಲಿ ಎರಡು ಇದೆ, ಸಾತ್ವಿಕತೆಗೆ ಬಳಸುವಂತವ್ರು ಅಂದ್ರೆ ಈ ಮಾಟಗಾತಿ ಮಾಡುವ ಎಲ್ಲ ತಂತ್ರಗಳು. ಯಾಕೆಂದ್ರೆ ಅವಳಿಗೆ ಮಹತ್ವಾಕಾಂಕ್ಷೆ ಇರುತ್ತೆ, ನಾನು ಇಡೀ ಇದನ್ನ ವರ್ಡ್ನ ರೂಲ್ ಮಾಡ್ಬೇಕು ಅಂತ. ಅದನ್ನ ತಡೆಯೋದಕ್ಕೋಸ್ಕರ ಜನರಿಗೆ ಒಳ್ಳೇದಾಗ್ಬೇಕು ಅಂತ ಇನ್ನೊಬ್ರು ಬರ್ತಾರೆ. ಅವರು ಸಾತ್ವಿಕತೆಯಲ್ಲಿ ಈ ಮಾಟಕ ಮಂತ್ರದ ವಿಷಯಗಳನ್ನ ಬಳಸ್ಕೊಳಕ್ ಶುರು ಮಾಡ್ತಾರೆ. ಇವರಿಬ್ಬರ ನಡುವೆ ಸ್ಪರ್ಧೆ ನಡೆಯುತ್ತೆ. ಇದ್ರ ಜೊತೆಗೆ ಎಲ್ಲಿಯವರೆಗೆ ಅಂದ್ರೆ ಬರೀ ಮಾಟ ಮಂತ್ರ ಅಷ್ಟೇ ಅಲ್ಲ, ಮುಂದೆ ಅವಳು ಮಹತ್ವಾಕಾಂಕ್ಷೆಗಾಗಿ ಉತ್ತರ ಭಾರತಕ್ಕೆ ಹೋಗ್ತಾಳೆ. ಅಲ್ಲಿ ನಾಗಾ ಸಾಧುಗಳನ್ನ ಇಂಟ್ರೊಡ್ಯೂಸ್ ಮಾಡಿಸ್ತಾರೆ. ಅವ್ರದಂತೂ ವಿಚಿತ್ರ ಆಚರಣೆಗಳಿದೆ ನಾಗಾ ಸಾಧುಗಳ ಬಗ್ಗೆ. ಆಮೇಲೆ ಈ ರೈವಲಿರಲ್ಲಿ ಒಂದ್ಸರಿ ಅವಳು ಎಲ್ಲ ಶಕ್ತಿಯನ್ನ ಕಳ್ಕೊಳ್ತಾಳೆ ಈ ಮಾಟಗಾತಿ. ಅದ್ರನ್ನ ಮತ್ತೆ ಆ ನಾಗಾ ಸಾಧುಗಳ ನೆರವಿನಿಂದ ಹೇಗೆ ಅವರ ತಂತ್ರಗಳನ್ನ ಅನುಭವಿಸಿ ಪಾಲಿಸಿ ಪಡ್ಕೊಳ್ತಾಳೆ. ಅದಕ್ಕೆ ಈ ಸಾತ್ವಿಕ ತಂತ್ರಿಗಳು ಏನ್ ಮಾಡ್ತಾರೆ ಅನ್ನೋದನ್ನ ಬಹಳ ರೋಚಕವಾಗಿ ವಿವರಿಸ್ತಾ ಹೋಗ್ತಾರೆ ಸರ್. ಅಂದ್ರೆ ಇದ್ರಲ್ಲಿ ಓದ್ತಾ ಏನಾಗತ್ತೆ ಅಂದ್ರೆ ಎಲ್ಲೋ ಒಂದು ಸೌಂಡ್ ಕೇಳಿದ್ರು ಒಂದ್ಸರಿ ಭಯ ಅಂತ ಅನ್ಸತ್ತೆ. ಹಾಗೆ ಆ ಪ್ರತಿತಂತ್ರಿಗಳಿದ್ದಾಗ ಇಲ್ಲ ಪರವಾಗಿಲ್ಲ, ನಮಗೂ ಸೇಫ್ ಇದೆ, ಪರವಾಗಿಲ್ಲ ಓದ್ಬೋದು ಅನ್ಸತ್ತೆ.
ಈ ತರದ ಪುಸ್ತಕ ಮಾಟಗಾತಿ, ಯಾಕೆಂದ್ರೆ ಬರೆಯುವಾಗ ಅವ್ರು ಎಷ್ಟು ಚಾಲೆಂಜ್ ಅನುಭವಿಸಿದ್ರು ನಂಗೆ ಗೊತ್ತಿಲ್ಲ. ನಂಗೆ ಓದ್ಬೇಕಾದ್ರೆ ಇದೆಲ್ಲ ಕನ್ಫ್ಯೂಷನ್ ಆಗ್ತಾ ಇತ್ತು. ಅಬ್ಬಾ ಇದು ಹೇಗೆ ಸಾಧ್ಯ, ಅದು ಸಾಧ್ಯನ, ಹಿಂಗಾಗತ್ತ ಹಂಗಾಗತ್ತ ಅಂತ ಹೇಳ್ಬಿಟ್ಟು ಅಂತಹ ರೋಚಕತೆಯನ್ನು ಹೊಂದಿರುವಂತಹ ಕೃತಿ ಮಾಟಗಾತಿ. ಈ ರೀತಿ ಇದಲ್ಲದೆ ಇವರ ಬರವಣಿಗೆಯಲ್ಲಿ ಇನ್ನೊಂದು ವಿಶೇಷ ಅಂದ್ರೆ ಹಿಂಗೆ ಓದಿಸ್ಕೊಂಡ್ ಬರ್ತೀರಾ, ಅಲ್ಲಿ ಒಂದ್ಸರಿ ಮೇಲೋಗತ್ತೆ, ತಿರುವುಗಳನ್ನ ತಗೊಳತ್ತೆ, ಮತ್ತೆ ಅವಳೆಲ್ಲ ಕೊಲಾಕ್ಸ್ ಆಗ್ತಾಳೆ, ಇನ್ನೇನಾಗತ್ತೆ ಅಂತ ಕೊನೆಯೇ ಪೇಜ್ವರೆಗೂ ಓದ್ಕೊಂಡ್ ಬರ್ತೀವಿ. ಅಬ್ಬಾ ಸದ್ಯ ಅಂತೂ ಮುಗೀತು, ಮಾಟಗಾತಿ ಮುಗಿಸ್ತಾ ಇದ್ದೀನಿ ಅಂತ ಅನ್ನೋಷ್ಟೊತ್ತಿಗೆ ಕೊನೆ ಪೇಜ್ ತೆಗೆದ್ರೆ ಅಲ್ಲಿ ಪ್ರತಿ ಅಂತ್ಯಕ್ಕೂ ಇನ್ನೊಂದು ಆರಂಭ ಅನ್ನೋದನ್ನ ಸೂಚಿಸ್ತಾ ಅವರ ಮುಂದಿನ ಸರ್ಪ ಸಂಬಂಧ ಕಾದಂಬರಿಗೆ ಇಂಡಿಕೇಶನ್ ಕೊಟ್ಟು ಅದಕ್ಕೆ ಮುನ್ನುಡಿ ಬರೀತಾರೆ. ಅಲ್ಲಿ ಮುಂದೆ ಬರೆದಂತ ಇದಕ್ಕೆ ರಿಲೇಟೆಡ್ ಆಗಿ ಬರೆದಂತ ಕಥಾವಸ್ತು ಸರ್ಪ ಸಂಬಂಧ. ಬಹುಶಃ ನಾನು ಇನ್ನೂ ಅದು ಓದಿಲ್ಲ, ಯಾಕಂದ್ರೆ ಇನ್ನೂ ಅಷ್ಟು ಧೈರ್ಯ ನಂಗೆ ಮತ್ತೆ ಬಂದಿಲ್ಲ ಅಂತ ಅನ್ಕೊಂತೀನಿ. ಅದ್ರದ್ದು ಎಕ್ಸ್ಪೀರಿಯನ್ಸ್ ಹಿಂಗಿರತ್ತೆ ಅಂತ ಗೊತ್ತಿಲ್ಲ. ಇಂತಹ ಬರವಣಿಗೆಗಳ ಮೂಲಕ ಬರವಣಿಗೆಗಾರರಿಗೆ ಸ್ಫೂರ್ತಿ ಆಗ್ತಾ ಅಥವಾ ಓದುವರಿಗೆ ಈ ರೀತಿಯ ಕುತೂಹಲದ ಆಸಕ್ತಿಯನ್ನು ಹುಟ್ಟಿಸ್ತಾ ರವಿ ಸರ್ ಇವತ್ತಿಗೂ ನಮ್ಮ ಜೊತೆ ಇದ್ದಾರೆ ಅನ್ನೋದು ನನ್ನ ಭಾವನೆ. ಈ ರೀತಿ ಪುಸ್ತಕಗಳು ಅವ್ರದ್ದು ಬರಬೇಕಿತ್ತು, ಆದ್ರೂ ಈ ಬರವಣಿಗೆಗಳ ಜೊತೆ ನಮ್ಮ ಜೊತೆ ಇದ್ದಾರೆ ಅನ್ನೋದನ್ನೇ ಆಸೆಯಿಂದ ಹೇಳ್ತಾ ಅವಕಾಶಕ್ಕಾಗಿ ಧನ್ಯವಾದಗಳು. ಎಲ್ಲರಿಗೂ ನನ್ನ ನಮಸ್ಕಾರ. ಇದು ಜೀವ ಇದುವೇ ಜೀವನ, ಈ ಪುಸ್ತಕ ರವಿ ಸರ್ ಅವರ ಅತ್ಯುತ್ತಮ ಕೃತಿ ಅಂತ ನನ್ನ ಭಾವನೆ. ಇದರಿಂದ ನಾವು ಏನೆಲ್ಲ ಆದರ್ಶಗಳನ್ನ ಅಳವಡಿಸ್ಕೋಬಹುದು ಅನ್ನೋದು ತುಂಬಾ ಇಲ್ಲಿ ಇಂಪಾರ್ಟೆಂಟ್ ಆಗಿದೆ. ಇಲ್ಲಿ ಕೃಷ್ಣಶಾಸ್ತ್ರಿ ಅವರು ಸರ್ ಅವರ ಸೋದರ ಮಾವ ಅವರ ಜೀವನಕ್ಕೆ ಸಂಬಂಧವಾಗಿ ಈ ಕೃತಿಯನ್ನ ಸರ್ ಬರೆದಿರೋದು. ಶಾಸ್ತ್ರಿಗಳು ತೀರ ಸರಳ ಜೀವನವನ್ನ ನಡೆಸಿ ಅವರು ಹೇಗೆ ಮಾದರಿಯಾಗಿದ್ದಾರೆ ಅನ್ನೋದನ್ನ ನಮ್ಗೆ ಇಲ್ಲಿ ತಿಳಿಸಿಕೊಟ್ಟಿದ್ದಾರೆ. ಅದರಿಂದ ಅದು ತುಂಬಾನೇ ಎಲ್ಲರ ಜೀವನಕ್ಕೂ ತುಂಬಾ ಪ್ರೇರಿತವಾಗುತ್ತೆ ಅಂತ ನನ್ನ ಭಾವನೆ. ಇದರಲ್ಲಿ ಕೃಷ್ಣಶಾಸ್ತ್ರಿಗಳು ಆಧ್ಯಾತ್ಮ ಜೀವಿಗಳು, ರಮಣ ಮಹರ್ಷಿ ಹಾಗೂ ಕುಂದೂರು ಸ್ವಾಮಿಗಳ ತತ್ವಗಳನ್ನ ಅಳವಡಿಸ್ಕೊಂಡವರು. ಅವರ ವ್ಯಕ್ತಿಗತ ಬದುಕು, ಬೋಧೆ ಹಾಗೂ ಆಧ್ಯಾತ್ಮಿಕ ಸಾಧನೆ ಕುರಿತು ಬರೆದ ಕೃತಿ ಇದು. ಸರಿ ಸುಮಾರು 97 ವರ್ಷ ಜೀವಿಸಿದ ಶ್ರೇಷ್ಠರು ಹಾಗೂ ಪ್ರಪಂಚದ ಅನೇಕರ ಪಾಲಿಗೆ ಅನೇಕ ರೀತಿಯಲ್ಲಿ ರಿಲೇಟ್ ಆದವರು ಅಂತ ರವಿ ಸರ್ ಹೇಳಿರೋದಿದೆ. ಅವರು ವಿದ್ಯಾರ್ಥಿಯಾಗಿದ್ದಾಗ ಕವಿಗಳಾದ GP ರಾಜರತ್ನಂ ಅವರ ಸಹಪಾಠಿಗಳು ಹಾಗೂ ಮುಂದೆ ಬೇಂದ್ರೆ ಮತ್ತು ಮಾಸ್ತಿಯವರ ಒಡನಾಟದಲ್ಲೂ ಇದ್ದವರು. ಅವರು ಸಾಹಿತಿಯಾಗಿ, ನಾಟಕಕಾರರಾಗಿ, ವೃತ್ತಿ ಜೀವನದಲ್ಲಿ ಅತ್ಯುತ್ತಮ ಶಿಕ್ಷಕರಾಗಿ ತುಂಬು ಜೀವನ ನಡೆಸಿದವರು. ಅವರು ತಮ್ಮ ಹುಟ್ಟೂರಲ್ಲಿ 1966ರಲ್ಲಿ PS ಸೀತಾರಾಮ ಶಾಸ್ತ್ರಿ ಪ್ರೌಢಶಾಲೆಯನ್ನ ಪ್ರಾರಂಭಿಸಿದ್ರು. ಬೇರೆ ಗ್ರಾಮಗಳಲ್ಲೇ ಅವರ ಶಿಕ್ಷಕ ವೃತ್ತಿಯನ್ನು ನಿರ್ವಹಿಸುತ್ತಾ ಅವರು ಈ ಶಾಲೆಯನ್ನ ನಡೆಸ್ತಾ ಇದ್ರು. ಇದು ತುಂಬಾ ಪ್ರೇರಣೆಯಾಗುತ್ತದೆ. ಯಾರೇ ಮನುಷ್ಯರಾಗಲಿ ಅವರಿಗೆ ತುಂಬಾ ಪ್ರೇರಿತವಾಗುತ್ತದೆ. ಹೇಗೆ ಕೆಲಸ ಮಾಡ್ಬೋದು ಅನ್ನೋದನ್ನ, ಉತ್ಸಾಹವಾಗಿ ನಾವು ಏನ್ ಮಾಡ್ಬೋದು ಅನ್ನೋದು ಇಲ್ಲಿ ನಮ್ಗೆ ಸಂದೇಶ ಕೊಡುತ್ತದೆ. ಅವರಿಗೆ ಶಿವಮೊಗ್ಗ ಯೂನಿವರ್ಸಿಟಿಯಲ್ಲಿ ಇಂದ ಗೌರವ ಡಾಕ್ಟರೇಟ್ ಬಂದಿದೆ. ಬಟ್ ಆದ್ರೆ ಸರ್ ಹೇಳೋ ಪ್ರಕಾರ ಅವರು ಎಲ್ಲೂ ಅದನ್ನ ಬರ್ಕೊಂಡಿಲ್ಲ. ಶಾಸ್ತ್ರಿಗಳು 1971ರಲ್ಲಿ ಬೆಸ್ಟ್ ಟೀಚರ್ ಅವಾರ್ಡ್ ಕೂಡ ಬಂದಿದೆ. ಮತ್ತೆ ಅವರ ಹಳ್ಳಿ ಚಿತ್ರ ನಾಟಕಕ್ಕೂ ಅತ್ಯುತ್ತಮ ನಾಟಕ ಹಾಗೂ ಬೆಳಗೆರೆ ಶಾಲೆಗೆ ಹಿಂದುಳಿದ ವರ್ಗದ ಅತ್ಯುತ್ತಮ ಶಾಲೆ ಅಂತ ರಾಜ್ಯ ಸರ್ಕಾರದಿಂದ ಪ್ರಶಸ್ತಿ ಕೂಡ ಬಂದಿದೆ. ಇದು ತಮ್ಮದೇ ಆದ ಆದರ್ಶಗಳನ್ನು ಹೊಂದಿ ಜೀವಿಸುತ್ತಿದ್ದ ಶಾಸ್ತ್ರಿಗಳೆಂದರೆ ಅದಕ್ಕೆ ಇಷ್ಟ ಆಗುತ್ತೆ ಅಂತ ನನ್ನ ಭಾವನೆ. ಶಾಸ್ತ್ರಿಗಳು ಗೋಚರಿಸಿದ್ದು ಸುಳ್ಳು ಹೇಳದೆ ಜೀವನ ನಡೆಸುವವರಾಗಿ, ಮಹಾನ್ ಸಾಧಕರಾಗಿ, ಸಂಘಜೀವಿಯಾಗಿ, ಕರುಣಾಮಯಿಯಾಗಿ, ಹೋರಾಟಗಾರರಾಗಿ, ಕಷ್ಟ ಸಹಿಷ್ಣುವಾಗಿ, ಎಲ್ಲಾ ತರಹದ ವ್ಯಾಮೋಹ ಮುಕ್ತರಾಗಿ, ಜಾತಿ ಪ್ರಶ್ನೆಯೇ ಇಲ್ಲದಂತೆ ಬದುಕದವರಾಗಿ. ಅವರ ಪ್ರಕಾರ ಶ್ರೀಮಂತರನ್ನ, ಅಧಿಕಾರರನ್ನ, ರಾಜಕಾರಣಿಗಳನ್ನ, ರೂಪಸ್ಥರನ್ನ ಗೌರವಿಸೋದಲ್ಲ, ಆದರೆ ಬುದ್ಧಿವಂತರನ್ನ. ಅಂತೆಯೇ ಅವರು ಹಲವಾರು ಜನರಿಗೆ ಓದುವುದಕ್ಕೆ ಸಹಾಯಕರಾಗಿದ್ದರು.
ಎಸ್ಪೆಷಲಿ ಬಡ ಮಕ್ಕಳಿಗೆ ಪಾಠ ಮಾಡಲು ಹಾತೊರೆಯುತ್ತಿದ್ದರಂತೆ. ಎಂತಹ ಆದರ್ಶ ಇದೆಲ್ಲ, ಇದು ನಾವು ಜೀವನದಲ್ಲಿ ರೂಪಿಸಿಕೊಳ್ಳಬೇಕಾಗಿರೋದು. ಶಾಸ್ತ್ರಿಗಳ ನಿಸ್ವಾರ್ಥ ಸೇವೆ, ಸಾಮಾಜಿಕ ಕಳಕಳಿಯನ್ನು ಆದರ್ಶವಾಗಿ ಇಟ್ಟುಕೊಂಡು ಜೀವನ ನಡೆಸೋದು ನಮ್ಮ ಬದುಕಿಗೆ ಒಂದು ಸ್ಫೂರ್ತಿದಾಯಕವಾಗುತ್ತದೆ. ಈ ಪುಸ್ತಕದಲ್ಲಿ ಸರ್ ಪ್ರಕಟಿಸಿರೋ ಪ್ರಕಾರ ಕೆಲವು ಮಾತು ನನಗೆ ಪ್ರೇರಣೆ ಆಯಿತು. ಸಾಧ್ಯವಾದಷ್ಟು ಒಳ್ಳೆಯದನ್ನು ಮಾಡೋಣ, ಮಾಡಲಾಗದಿರುವ ಸ್ಥಿತಿಯಲ್ಲಿದ್ದರೆ ಅಟ್ಲೀಸ್ಟ್ ಒಳ್ಳೆಯ ಯೋಚನೆಯನ್ನಾದರೂ ಮಾಡೋಣ, ಒಬ್ಬರಿಗೆ ಒಳ್ಳೆಯದನ್ನು ಮಾಡೋಣ, ಒಳ್ಳೆ ಮಾತಾಡೋಣ. ಧನ್ಯವಾದಗಳು. ಎಲ್ಲೆಲ್ಲಿ ಮನುಷ್ಯ ಸಂಕುಲ ಸಂಕಟಕ್ಕಿತ್ತೋ ಅಲ್ಲೆಲ್ಲ ಹೋಗಿ ಮಾನವನ ಆರ್ತನಾದವನ್ನ ಕೇಳಿಸ್ಕೊಂಡು ಬಂದು ಪ್ರಪಂಚಕ್ಕೆ ತಿಳಿಸೋ ಪ್ರಯತ್ನ ಮಾಡ್ತೀನಿ. ಇದು ಶ್ರೀಯುತ ರವಿ ಸರ್ ಅವರ ನುಡಿ. ಈ ನುಡಿಗೆ ನಾಡಿ ಮಿಡಿತದ, ಹೃದಯ ಸ್ಪಂದನದ, ತಾಯ್ತನದ ಹಪಾಪಿಯಿಂದ ಮೂಡಿದ ಪುಸ್ತಕವೇ ಪಾಪದ ಹೂವು ಫೂಲಂದೇವಿ. ಆತ್ಮೀಯರೇ, ನಾನು ಈ ದಿನ ರವಿ ಸರ್ ಅವರ ಈ ಪುಸ್ತಕದ ಬಗ್ಗೆ ಮಾತನಾಡ ಬಯಸ್ತೇನೆ. 80-90ರ ದಶಕದಲ್ಲಿ ಇಡೀ ಭಾರತ ದೇಶವನ್ನೇ ನಡುಗುವಂತೆ ಮಾಡಿದ ಚಂಬಲ್ ಕಣಿವೆಯ ರಾಣಿ ಫೂಲಂದೇವಿಯ ಜೀವನಗಾಥೆ. ಹಸಿವು, ಅವಮಾನಗಳು ಜಗತ್ತಿನ ಯಾವ ವಿಶ್ವವಿದ್ಯಾಲಯಗಳು ಕಲಿಸಿದ ಪಾಠವನ್ನ ಕಲಿಸುತ್ತೆ. ಫೂಲಂದೇವಿಯ ಬದುಕು ಈ ಮೇಲಿನ ಅಂಶಗಳನ್ನ ಓದುಗರಿಗೆ ಮನಮುಟ್ಟುವಂತೆ ರವಿ ಸರ್ ಬರೆಯಲಾಗಿದೆ. ಫೂಲಂದೇವಿಯ ಬದುಕಿನ ಜೀವನಗಾಥೆಯ ಸಂಪೂರ್ಣ ವಿವರವನ್ನು ರವಿ ಸರ್ ಅವರು ತಮ್ಮ ಅಕ್ಷರಗಳ ಮೂಲಕ ಬರೆದು ಓದುಗರ ಮನೆಗೆದ್ದಿದ್ದಾರೆ. ತನ್ನ ಮುಂದೆ ಅಂಗಾತ ಬಿದ್ದಿದ್ದ ಡಕಾಯಿತನ ಹೆಣೆದ ಅಂಗಿ, ಪ್ಯಾಂಟು, ಸೊಂಟದ ಬೆಲ್ಟು ಬಿಚ್ಚಿಕೊಂಡು ಎದುರಿಗಿದ್ದ ಮುಳ್ಳು ಕಂಟೆಯ ಮರೆಗೆ ಹೋಗಿ ಅಂಗಿ ಪ್ಯಾಂಟು ತೊಟ್ಟಳು. ನಳಿಕೆಯನ್ನು ಆಗಸಕ್ಕೆತ್ತಿ ಅದರ ಕುದುರೆಯನ್ನ ಹೊತ್ತಿದಳು ಹುಡುಗಿ. ದೇಶದ ನಿದ್ದೆಗೆಡಿಸಿದ ಡಕಾಯಿತರ ರಾಣಿ ಫೂಲಂದೇವಿಯ ಸೇಡು ನೆತ್ತರುಗಳ ಕ್ರೂರಗಾಥೆಯ ಪ್ರಾರಂಭ ಜುಲೈ 1979. ಚಂಬಲ್ ಕಣಿವೆಯ ಕೊರಕಲುಗಳ ನಡುವಿನ ಪುಟ್ಟ ಹಳ್ಳಿ ಗೋರಖಾಪುರವ. ಅಲ್ಲಿಯ ಹುಚ್ಚು ನದಿ ಚಂಬಲ್. ಆ ನದಿಯ ಹೊಡಲಿಂದ ಒಂದು ಬೊಗಸೆ ನೀರು ಎತ್ತಿ ಕುಡಿದವನ ಮೈ ತುಂಬಿಕೊಳ್ಳುವ ಒಂದೇ ಭಾವವೆಂದರೆ ಸೇಡು. ಈ ಸೇಡು ಜ್ವಾಲೆಯಾಗಿ ಹೊತ್ತಿ ಹುರಿಯಲು ಕಾರಣ ಅವಳ ಮೇಲೆ ನಡೆದ ದೌರ್ಜನ್ಯಗಳು. ಬೆಹಮಾಯಿ ಗುಡಿಸಲಿನಲ್ಲಿ ನರಲೂ ಆಗದೆ ಬಿದ್ದುಕೊಂಡವಳ ಮೈಯನ್ನು ಮನಸಾರಿ ಈಜಿ ಎತ್ತಿ ಹೋದರು. ಮತ್ತೆ ಗುಡಿಸಲು ಬಾಗಿಲು ತೆರೆಯಿತು. ಎತ್ತರದ ವ್ಯಕ್ತಿ, ಬಲಿಷ್ಠವಾದ ದೇಹ, ಮಾತೇ ಇಲ್ಲ, ಎಲ್ಲವೂ ಮೌನದಲ್ಲಿ ಮುಗಿದು ಹೋಯಿತು. 23 ಜನ, 3 ಹಗಲು 3 ರಾತ್ರಿ. ಈ ಘಟನೆ ಓದುವವನ ಎದೆಯೊಳಗೆ ತಣ್ಣನೆಯ ರಕ್ತವನ್ನು ಕುದಿಯುವಂತೆ ಮಾಡುತ್ತದೆ. ಕಲ್ಪಿಯ ಪೊಲೀಸ್ ಠಾಣೆಯ ಚಿತ್ರಣವನ್ನ ಹೀಗೆ ವಿವರಿಸಿದ್ದಾರೆ. ಪೊಲೀಸರ ಮೈ ಮೇಲೆ ಸರ್ಕಾರಿ ಲಾಂಛನದ ಬಟ್ಟೆಗಳಿದ್ದವು. ಅವರ ಸೇವೆ ಗುರುತಿಸಿ ಸರ್ಕಾರ ನೀಡಿದ ಮೆಡಲ್ಗಳಿದ್ದವು. ಠಾಣೆಯ ಮೇಲೆ ಭಾರತೀಯ ದಂಡ ಸಂಹಿತೆ ಗ್ರಂಥವಿತ್ತು. ಗೋಡೆಯ ಮೇಲೆ ಗಾಂಧಿ ಮಹಾತ್ಮ ಮತ್ತು ಚಾಚಾ ನೆಹರು ನಡುವೆ ನಗುತ್ತಾ ಕುಳಿತ ಮಹಿಳಾ ಪ್ರಧಾನಿ ಇಂದಿರಮ್ಮನ ಭಾವಚಿತ್ರವಿತ್ತು. ಅದೇ ಮೂಲೆಯಲ್ಲಿ ಅಮಾಯಕ ಫೂಲಂದೇವಿಯ ಮೇಲೆ ನಡೆಯಿತು ಪುರುಷತ್ವದ ಪ್ರಾಬಲ್ಯ. ಆಕೆಯ ಗರ್ಭಚೀಲವೇ ನುಚ್ಚು ನೂರಾಗುವಂತೆ ಅವಳ ಉದರಕ್ಕೆ ಒದ್ದಾಗ ಅವಳ ಗರ್ಭಕೋಶದಲ್ಲೊಂದು ತೊಟ್ಟಿಲಿನ ಚಿತ್ರಣವಿರಲಿಲ್ಲ. ದನಿಯ ಲಾಲಿತ್ಯದಲ್ಲಿ ಮಗುವಿಗಾಗಿ ಕೊರಳೆತ್ತಿ ಜೋಗುಳ ಹಾಡುವ ಮಾತೃತ್ವವಿರಲಿಲ್ಲ ಎಂಬುದು ಹೆಣ್ಣಿನ ಜನ್ಮದ ಸಾರ್ಥಕತೆಯ ಮಹಾಗಳಿಗೆಯನ್ನು ಕಿತ್ತುಕೊಂಡ ಬಗೆಯನ್ನು ವಿವರಿಸುವಾಗ ಒಡಲ ದುಃಖ ಒತ್ತರಿಸಿ ಬರುತ್ತದೆ. ಮಹಾ ಬಲಿಷ್ಠವಾಗಿ ಕಾಣುವ ಕೋಟೆ ಕೊತ್ತಲಗಳು, ಸೌಧ ಸ್ತೂಪಗಳು ಕಾಲನ ಹೊಡೆತಕ್ಕೆ ಸಿಕ್ಕಿ ನಿರ್ನಾಮವಾಗುತ್ತವೆ. ಅತ್ಯಂತ ದುರ್ಬಲವಾಗಿ ಕಾಣುವ ಪದಪುಂಜಗಳು, ವಾಕ್ಯಗಳು ಸಹಸ್ರಾರು ವರ್ಷಗಳ ಹಿಂದೆ ಬದುಕಿದ್ದ ಸಾಹಿತಿ ಒಬ್ಬನ ಅತ್ಯಂತ ಕ್ಷಣಿಕ ಭಾವದ ಸ್ಪಂದನವನ್ನು ಶಾಶ್ವತವಾಗಿ ಉಳಿಸುತ್ತದೆ. ನಮಸ್ಕಾರ.
ನಮಸ್ತೆ. ಇಲ್ಲಿ ಎಲ್ಲ ನೆರೆದಿರುವಂತಹ ಗಣ್ಯರಿಗೆ, ನನ್ನ ಸಹೋದ್ಯೋಗಿಗಳಿಗೆ, ಪ್ರಾಂಶುಪಾಲರಿಗೆ. ರವಿಯು ಆಗನೆಂದಿಗೂ ಅಸ್ತಂಗತ, ವಿರಾಜಿಸುವ ಅಕ್ಷರ ರೂಪದಿ ಸದಾ, ಬೆಳೆಸುವ ಪುಟ್ಟ ಹೃದಯಗಳ ಬಹು ಎತ್ತರದಿ, ಬೆಳಗಿಸುತ್ತ ಬಾಳ ಜ್ಯೋತಿಗಳನ್ನು ಮುದದಿ, ಗೆಲುವಿನ ಸರದಾರನಾಗಿ ಆದರದಿ, ರೆಕ್ಕೆಯ ಬಲಿಸುತ್ತೆ ಪ್ರಾರ್ಥನಾ ಸಾಗರದಿ, ಮರೆಯಲೆಂತೂ ನೆಲೆಸಿರುವಾಗ ಸರ್ವರ ಹೃದಯದಿ. ಹೌದು, ನಮ್ಮೆಲ್ಲರ ವಕ್ಷಸ್ಥಳದಲ್ಲಿ ಸದಾಕಾಲ ನಿಂತಿರುವಂತಹ ರವಿ ಸರ್ನ ಯಾವತ್ತಾದ್ರೂ ಮರೆಯಕ್ ಸಾಧ್ಯನಾ? ಉಸಿರಿನಲ್ಲೇ ಉಸಿರಾಗಿ ಇರಬೇಕಾದ್ರೆ ಇದು ಕಾರ್ಯಕ್ರಮ ಅಷ್ಟೇ ಅಂತ ನನ್ನ ಅನಿಸಿಕೆ. ಅವರನ್ನ ನೆನಪು ಮಾಡಿಕೊಳ್ಳೋದು ಸದಾಕಾಲ ನಮ್ಮಲ್ಲೇ ಇದ್ದಾರೆ. ಹಾಗಾಗಿ ಇಂತಹ ಅಮರರಾಗಿರುವಂತಹ ಅಕ್ಷರ ಮಾಂತ್ರಿಕರ ಆಶೀರ್ವಾದದೊಂದಿಗೆ 4 ಮಾತನಾಡುವಂತಹ ಪ್ರಯತ್ನ ಅನ್ನೋದಕ್ಕಿಂತ ಸಾಹಸ ಮಾಡ್ತಾ ಇದ್ದೀನಿ ಇಲ್ಲಿ ಅಷ್ಟೇನೆ. ಅವರ ಒಂದು ಕೃತಿಗಳನ್ನ ಏನಂತಾರೆ, ಅದ್ರ ಬಗ್ಗೆ ಮಾತಾಡೋಷ್ಟು ಧೈರ್ಯ ಆಗ್ಲಿ ಶಕ್ತಿ ಆಗ್ಲಿ ನನ್ನಲ್ಲಿಲ್ಲ. ಆದ್ರೆ ಅವರ ಒಂದು ಕೃತಿ ನನ್ನ ಒಂದು ಜೀವನದಲ್ಲಿ ಅಥವಾ ನನ್ನ ಮನಸ್ಸಿನ ಮೇಲೆ ಬೀರಿದಂತಹ ಪರಿಣಾಮ ಹೇಗಿದೆ ಅಂತ ಅನ್ನೋದನ್ನ ಮಾತ್ರ ಹಂಚ್ಕೊಳ್ಬಲ್ಲೆ ಅಷ್ಟೇನೆ. ನನಗೆ ಮೊಟ್ಟ ಮೊದಲು ಪ್ರಭಾವ ಬೀರಿದ್ದು ಅವರ ಭಾಷಾ ಸಾಮರ್ಥ್ಯ. ನನಗೆ ಅನಿಸಿತು, ಅವರು ಹಾಯ್ ಬೆಂಗಳೂರು ನಡೆಸ್ತಾ ಇದ್ದಾರೆ, ಭಾಷೆ ತುಂಬಾ ಪ್ರಬುದ್ಧವಾಗಿದೆ, ಅದನ್ನ ಖಂಡಿತ ತಟ್ಟೋದಕ್ಕೂ ಸಾಧ್ಯ ಇಲ್ಲ ನಮಗೆ. ಆದ್ರೆ ಅದರಲ್ಲಿ ಬಳಸಿರುವಂತಹ ಪದಪುಂಜಗಳನ್ನ ಇವತ್ತಿಗೂ ನಾನು ನನ್ನಲ್ಲಿ ಅಳವಡಿಸ್ಕೊಳ್ತಾ ಇದ್ದೀನಿ. ಯಾಕೆಂದ್ರೆ ಈ ಹೇಳಿ ಹೋಗು ಕಾರಣ ಎನ್ನುವಂತಹ ಪುಸ್ತಕವನ್ನ ನನಗೆ ಓದಬೇಕು ಅಂತ ಅನ್ಸಿದ್ದು BR ಲಕ್ಷ್ಮಣರಾವ್ ಅವರ ಕೃತಿ ಹೇಳಿ ಹೋಗು ಕಾರಣ ಎನ್ನುವಂತಹ ಕವನವನ್ನ C. ಅಶ್ವಥ್ ಅವರು ಹಾಡ್ತಾರೆ. ಅದೊಂದು ಪ್ರೇಮ ಗೀತೆ. ಅದನ್ನ ಸದಾ ಕೇಳ್ತಾ ಇದ್ದೆ. ನನಗೆ ಸ್ವಲ್ಪ ನಾನು ಈ ಪ್ರೇಮ ಗೀತೆಗಳು, ಪ್ರೇಮ ಕಥೆಗಳಿಗೆ ತುಂಬಾ ಮಾರ್ಗ ಹೋಗ್ತೀನಿ. ಅದು ಸಿಕ್ಕಾಪಟ್ಟೆ ಇಷ್ಟ ನನಗೆ, ಅದನ್ನೇ ಓದ್ತಾ ಇರ್ತೀನಿ. ಹಾಗಾಗಿ ಹೇಳಿ ಹೋಗೋ ಕಾರಣ ಅದೇ ತರನೇ ಇರಬಹುದು ಎನ್ನುವಂತಹ ಅನಿಸಿಕೆಯಿಂದ ನಾನು ಅದನ್ನ ಓದಕ್ ಶುರು ಮಾಡಿದೆ. ನಿಜ, ಹೌದು, ಇದು ಒಂದು ಪ್ರೇಮ ಕಥೆಯೇ. ಆದ್ರೆ ಅನಿವಾರ್ಯ ಕಾರಣಗಳಿಂದಾಗಿ ನಾಯಕ ನಾಯಕಿ ದೂರ ಆಗ್ಬೇಕಾಗತ್ತೆ. ವಿರಸ ಯಾವುದಕ್ಕೆ ಇರ್ಲಿ, ಕೆಲವೊಂದು ಸಾಮಾಜಿಕ ನಿರ್ಬಂಧನಗಳಿಗೆ ಒಳಗಾಗಿ ದೂರ ಆಗ್ಬೇಕಾಗತ್ತೆ. ಇಲ್ಲಿ ಹೇಗೆ ಅಂತಂದ್ರೆ, ಈ ಒಂದು ವಿರಸ ನನ್ನ ಜೀವನದಲ್ಲಿ ನಾಯಕ ನಾಯಕಿಯಲ್ಲಿ ಇಲ್ಲ. ನಾನು ನಾಯಕಿ ಅಂತ ಅನ್ಕೊಂಡ್ರೆ ನಾಯಕಿಯ ಅಕ್ಕ ಇದೇ ರೀತಿನಲ್ಲೇ ಹೇಳದೆ ಕೇಳದಲ್ಲೇ ದೂರ ಆಗ್ತಾರೆ. ಇವತ್ತಿಗೆ 20 ವರ್ಷ ಆಗತ್ತೆ ನನ್ನ ಅಕ್ಕ ನನ್ನಿಂದ ಜೀವಂತವಾಗಿದ್ದಾರೆ. ಅವ್ರ ಜೊತೆನಲ್ಲಿ, ಅವರು ಸಂಸಾರದ ಜೊತೆನಲ್ಲಿ ಇದ್ದಾರೆ, ನಾನು ನನ್ನ ಸಂಸಾರದ ಜೊತೆನಲ್ಲಿ ಇದ್ದೀನಿ. ಆದ್ರೆ ಮಾತ್ರ ಇದು ಭೇಟಿ ಆಗ್ತಾ ಇರ್ತೀವಿ, ಆದ್ರೆ ಮಾತಿಲ್ಲ, ಕತೆ ಇಲ್ಲ, ನೋಟ ಒಂದೇ ಅಷ್ಟೇನೆ. ಇದೊಂದು ತುಂಬಾನೇ ನನಗೆ ನೋವು ಕೊಡುವಂತಹ ವಿಚಾರ. ನಾಯಕ ನಾಯಕಿಗೆ ಒಂದು ಕನೆಕ್ಷನ್ ಇದೆ ಅಂತ ಅನ್ಕೊಳ್ಬಹುದು. ಜೊತೆಯಲ್ಲಿ ಇಲ್ಲಿ ಬರುವಂತಹ ನಾಯಕ ತಾನು ಮನ ಮೆಚ್ಚಿದ, ಹೃದಯ ಮೆಚ್ಚಿದಂತಹ ನಾಯಕಿಗೆ ತುಂಬಾ ಆದರಣೆ, ಗೌರವದಿಂದ ಕಾಣ್ತಾನೆ. ಅವಳು ಆಸೆಯಂತೆ ಅವಳನ್ನ ವೈದ್ಯಳನ್ನಾಗಿ ಮಾಡಬೇಕು ಅಂತ ತುಂಬಾ ಪ್ರಯತ್ನ ಪಡ್ತಾನೆ, ಮಾಡ್ತಾನೆ ಕೂಡ. ಇದು ಸ್ವಲ್ಪ ನನ್ನ ನಾಯಕ ನನ್ನನ್ನ ಮಾಡಿದಂತಹ ಒಂದು ಸಮೀಪಕ್ಕೆ ಇದೆ ಈ ಒಂದು ಕತೆ. ಯಾಕೆಂದ್ರೆ ನನ್ನ ಜೀವನದ ನಾಯಕ ನನ್ನನ್ನ ವೈದ್ಯಳನ್ನಾಗಿ ಮಾಡ್ಲಿಲ್ಲ, ಆದ್ರೆ ನನ್ನನ್ನ PhD ಮಾಡಿಸಿ ಡಾಕ್ಟರೇಟ್ ಅನ್ನಾಗಿ ತಗೊಳ್ಳುವಂತೆ ಮಾಡಿದ್ರು. ಇದೊಂದು ಕನೆಕ್ಷನ್ ಅಷ್ಟೇ ನನ್ನ ಮೇಲೆ ಪ್ರಭಾವ ಬೀರಿದಂತಹ ಇದೊಂದು. ಥ್ಯಾಂಕ್ ಯು ಮ್ಯಾಮ್. ಇದೊಂದು ಕೃತಿ. ಜೊತೆಯಲ್ಲಿ ಇನ್ನೊಂದು ಆಕರ್ಷಣೆ ನನಗೆ ಈ ಪುಸ್ತಕದಲ್ಲಿ ಬಳಸಿರುವಂತಹ ನಮ್ಮೂರಿನ ಪದಗಳು. ಸುಡುಗಾಡು, ಬಾಬತ್ತು, ಇವೆಲ್ಲ ನಮ್ಮೂರ ಕಡೆನಲ್ಲಿ ಚಳ್ಳಕೆರೆ, ಚಿತ್ರದುರ್ಗ, ಬಳ್ಳಾರಿ, ರಾಯಚೂರು ಇಂಥ ಕಡೆನಲ್ಲಿ ಅತಿಯಾಗಿ ಉಪಯೋಗಿಸ್ತಾರೆ ಈ ಒಂದು ಪದಗಳು. ನಾನು ಆ ಕಡೆ ಹುಡುಗಿ ಆಗಿರೋದ್ರಿಂದ ಇದು ಹೆಚ್ಚು ಪರಿಣಾಮ ಬೀರುತ್ತೆ. ಜೊತೆನಲ್ಲಿ 1-2 ವಾಕ್ಯಗಳನ್ನ ಹೇಳ್ತೀನಿ. ಕಾಂಕ್ಷೆಗಳ ಮೇಲೆ ಉದ್ಭವಗೊಳ್ಳುವ ಪ್ರೀತಿ ಎಂದಿಗೂ ಬೇಕಿಲ್ಲ. ನಿಜ, ಇಲ್ಲಿ ಕಾಂಕ್ಷೆಗಳು ಬರೀ ನಾಯಕ ನಾಯಿಕೆ ಮಧ್ಯದಲ್ಲಿ ಇರೋದೇನು ಬೇಕಾಗಿಲ್ಲ. ಸ್ನೇಹಿತರ ಮಧ್ಯದಲ್ಲಿ ಇರ್ಬೋದು, ಉದ್ಯೋಗಗಳ ಮಧ್ಯದಲ್ಲಿ, ಸಹೋದ್ಯೋಗಿಗಳ ಮಧ್ಯದಲ್ಲಿ ಇರಬಹುದು, ಯಾರ ಮಧ್ಯನೇ ಆಗಿರ್ಲಿ. ಯಾವುದೇ ರೀತಿಯ ಒಂದು ಹೊಂದಾಣಿಕೆ, ಅನುಸರಣೆ, ತಾಳ್ಮೆ, ಸಹನೆ ಎಲ್ಲವೂ ಸಹ ಅತ್ಯಗತ್ಯ ಆಗುತ್ತೆ. ನಾವೊಬ್ಬರಿಗೆ ಸಹಾಯ ಮಾಡಿದ ತಕ್ಷಣ ನಮ್ಗೆ ಅದನ್ನ ನಾವು ಬಯಸ್ಬೇಕು ಅನ್ನೋದು ಇಲ್ಲ, ಮಾಡ್ಬೇಕು ಅಂತನ್ನುವಂತಹ ಒಂದು ದ್ಯೋತಕವೂ ಸಹ ಇರೋದಿಲ್ಲ. ಇನ್ನು ಒಂದು ವಾಕ್ಯ ನನ್ನನ್ನ ಅತಿಯಾಗಿ ಆಕರ್ಷಣೆ ಮಾಡ್ತು.
ಒಂದು ಪ್ರೀತಿ ಉದ್ಭವ ಆಗಲಿಕ್ಕೆ 100 ಜರೂರತ್ತುಗಳು ಸೃಷ್ಟಿಯಾಗಬೇಕು. ಕನಸುಗಳು ಫಸಲು ಎದ್ದು ನಿಲ್ಬೇಕು. ಒಬ್ಬರನ್ನೊಬ್ಬರು ಜೀವನ ಪರ್ಯಂತ ಭರಿಸುತ್ತೇವೆಂಬ ನಂಬಿಕೆ ಹುಟ್ಟಿದರೆ ಸಾಲದು. ಇದು ಭರಿಸುವಂತದ್ದಲ್ಲ, ಇದೊಂದು ಸಂಗತಿ. ಎಸ್, ಹೌದು, ಇದು ನನ್ನ ಮೇಲೆ ಅತಿಯಾಗಿ ಪರಿಣಾಮ ಬೀರಿದೆ. ಯಾಕೆಂದ್ರೆ ನಾವು ಜೀವನದಲ್ಲಿ ಒಬ್ಬರನ್ನೊಬ್ಬರು ಅವಲಂಬನೆ ಆಗಿರ್ತೀವಿ, ಅದೇ ರೀತಿಯಲ್ಲಿ ಒಬ್ಬರನ್ನೊಬ್ಬರು ಭರಿಸ್ತಾ ಹೋಗ್ತಾ ಇರ್ತೀವಿ. ಹಾಗಾಗಿ ಇಂತಹ ಒಂದು ಹೇಳಿ ಹೋಗೋ ಕಾರಣ ನನ್ನ ಜೀವನಕ್ಕೆ ಸ್ವಲ್ಪ ಹತ್ರ ಆಗಿದ್ರಿಂದ ಇದು ಅತ್ಯಂತವಾಗಿ ಆಕರ್ಷಣೆ ಮಾಡಿತು. ನಾಯಕಿ ಅಂತ್ಯದಲ್ಲಿ ಏನೇ ಆಗಿರ್ಲಿ, ನಾಯಕನ ಏನೇ ಆಗಿರ್ಲಿ, ಆದ್ರೇನೆ ಮುಂದಿನ ಪುಸ್ತಕಕ್ಕೆ ನಾಂದಿಯನ್ನ ಹಾಡ್ತಾ ರವಿ ಸರ್ ಈ ಒಂದು ಪುಸ್ತಕವನ್ನ ಕೊನೆಗೊಳಿಸಿರ್ತಾರೆ. ನನಗೆ ಈ ಒಂದು 2 ಅನಿಸಿಕೆಗಳನ್ನ ಹೇಳ್ಕೊಡೋದಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಪ್ರತಿಯೊಬ್ಬ ಗಣ್ಯರಿಗೂ ನಮಸ್ಕಾರ, ಧನ್ಯವಾದಗಳು. ಓಮನಸೆ ನಮ್ಮ ಬದುಕಿಗೆ ಬಂದಿದ್ದು PUC ಆಗಿ ನಾವು ಡಿಗ್ರಿಗೆ ಬರೋ ವಯಸ್ಸಲ್ಲಿ, ಅಂದ್ರೆ 25 ವರ್ಷದ ಹಿಂದೆ. ಅಲ್ಲಿವರೆಗೆ ಬೆಳಗೆರೆ ಸರ್ನ ಜನ ಗುರುತಿಸ್ತಾ ಇದ್ದಿದ್ದು ಹಾಯ್ ಬೆಂಗಳೂರು ಪತ್ರಿಕೆ ಮೂಲಕ. ಎಲ್ಲಾ ಗಂಡಸರುಗಳು ಓದ್ತಾ ಇದ್ರು, ಆಕ್ಚುಲಿ ಹೆಂಗಸರು ಕದ್ದು ಮುಚ್ಚಿ ಓದ್ತಾ ಇದ್ರು. ಅದು ಹೆಂಗಸರಿಗೂ ತುಂಬಾ ಇಷ್ಟ ಆಗ್ತಕ್ಕಂಥ ಪತ್ರಿಕೆ ಅದಾದ್ಮೇಲೆ ರವಿ ಬೆಳಗೆರೆ ಅವ್ರದ್ದು ಓಮನಸೆ ಬರತ್ತಂತೆ. ಈ ಏನು ಹುಡುಗರು ಇದ್ರಲ್ಲ ಕಾಲೇಜಲ್ಲಿ, ರವಿ ಬೆಳಗೆರೆ ಅವರ ಅಭಿಮಾನಿಗಳು, ಅವ್ರು ಹೇಳ್ತಾ ಇದ್ರು, ನೋಡ್ರೆ ರವಿ ಕಾಣದನ್ನು ಕವಿ ಕಂಡ, ಕವಿ ಕಾಣದೆ ಇರೋದನ್ನ ರವಿ ಬೆಳಗೆರೆ ಕಂಡ, ನೋಡ್ರಿ ಇವಾಗ ಬರುತ್ತೆ ಪುಸ್ತಕ ಅಂತ ಇದ್ರು. ಸೊ ನಾವೆಲ್ಲ ದಿನ ಬಸ್ ಚಾರ್ಜ್ ಕೊಟ್ಟು ಕಾಲೇಜಿಗೆ ಹೋಗ್ಬೇಕು, ದುಡ್ಡು ಜೋಡಿಸ್ಕೊಂಡು ಪುಸ್ತಕಕ್ಕೋಸ್ಕರ ಕಾದ್ವಿ. ಆ ಪುಸ್ತಕ ಬೇಕು ಅಂದ್ರೆ 2 ಕಿಲೋಮೀಟರ್ ನಡ್ಕೊಂಡು ಹೋಗ್ಬೇಕಿತ್ತು. ನನ್ನ ನೋಡಿದ್ರೆ ಗೊತ್ತಾಗತ್ತೆ, ನಾನೇ ನಡೆಯಕ್ಕೆ ಅಕ್ರೂಪಲ್ಲ ಹಾಕಿದ್ದೆ. ಸೊ 2 ಕಿಲೋಮೀಟರ್ ನಡೆದು ಪುಸ್ತಕ ತರೋ ಕೆಲಸ ನನ್ ಪಾಲಿಗೆ ಬಿತ್ತು. ಆ ಪುಸ್ತಕ ತಗೊಂಡ್ಬಂದು ಎಲ್ಲಾರು ಓದ್ತಾ ಇದ್ವಿ, ತುಂಬಾ ಚೆನ್ನಾಗಿತ್ತು. PUC ಮತ್ತೆ ಡಿಗ್ರಿ, PUC ಆದ ತಕ್ಷಣ ಡಿಗ್ರಿಗೆ ಬರೋ ವಯಸ್ಸು ಏನಿದೆ ನನ್ನ ಪ್ರಕಾರ ಉದ್ಧಾರ ಆಗ್ಲಿಕ್ಕೂ ಹಾಳಾಗ್ಲಿಕ್ಕೂ ಅದೇ ವಯಸ್ಸು ಕಾರಣ ಅಂತ ನಾನು ಅನ್ಕೊಂತೀನಿ. ಅಲ್ಲಿ ನಿಮ್ಗೆ 4 ಪಿಲ್ಲರ್ಸ್ ಬರುತ್ತೆ. ಒಂದು ನಿಮ್ ತಂದೆ ತಾಯಿಗಳು ಕೊಟ್ಟಿರೋ ಸಂಸ್ಕಾರ, ಇನ್ನೊಂದು ನಿಮಗ್ ಸಿಗುವಂತ ಶಿಕ್ಷಕರು ಅಥವಾ ಲೆಕ್ಚರರ್ಸು. ಅದಕ್ಕೆ ಒಲವೇ ಜೀವನ ಲೆಕ್ಕಾಚಾರ ಉದಾಹರಣೆ, ಅದ್ರಲ್ಲಿ ಅದನ್ನ ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ. ಅದಾದ್ಮೇಲೆ ಉಳಿದಿರೋದು ನೀವು ಓದಂತ ಪುಸ್ತಕಗಳು ಮತ್ತೆ ನಿಮ್ಮ ಗೆಳೆಯರು. 4 ರಾಯರದಿಂದ ಇದೆರಡು ನನಗೆ ಚೆನ್ನಾಗಿ ಸಿಕ್ಕಿತ್ತು. 3ನೇ ಜಾಗನ ಅಂದ್ರೆ ಪುಸ್ತಕದ ಜಾಗನ ಓಮನಸೆ ಅದನ್ನ ಕಂಟ್ರೋಲ್ ಮಾಡಕ್ ಶುರುವಾಯ್ತು. ಓಮನಸೆಯನ್ನ ನಾವು ಹಿಂಬಾಲಿಸ್ತಾ ಹೋದ್ವಿ. ಸರ್ ಹೆಂಗ್ ಬರೀತಾರ ಹಂಗ ಓದ್ತಾ ಹೋದ್ವಿ ಅಷ್ಟೇ. ಅದಾದ್ಮೇಲೆ ಗೆಳೆಯರು, ಓಮನಸೆ ಓದೋರೆಲ್ಲ ಗೆಳೆಯರಾಗಿದ್ವಿ. ಕಾಲೇಜಲ್ಲಿ ನಾವು ಯಾರು ಓಮನಸೆ ಓದ್ತಾ ಇದ್ವಿ ಅವರೆಲ್ಲ ನಾವು ಒಂದು ಗ್ರೂಪ್. ಬೆಳಗೆರೆ ಗುಂಪು ಮಾರಾಯ ಅನ್ನೋರು, ಓಕೆ ಅವ್ರೇನಾರು ಅಲ್ಲಿ ನಮಗೆ ಓಮನಸೆ ಬಗ್ಗೆ ನಾವೆಲ್ಲ ಚರ್ಚೆ ಮಾಡ್ಕೊತಾ ಇದ್ವಿ. ಅದಾದ್ಮೇಲೆ ರವಿ ಬೆಳಗೆರೆ ಅದರಲ್ಲಿ ಬರುವಂತ 2 ವಿಷಯನ ನಾನು ಇಲ್ಲಿ ಪ್ರಸ್ತಾಪ ಮಾಡ್ಲಿಕ್ಕೆ ಇಷ್ಟಪಡ್ತೀನಿ. ಮೊದಲನೇದು, ಒಂದು ಬರಹದ ಶೀರ್ಷಿಕೆ ಹಿಂಗಿತ್ತು, ನಿಜವಾಗ್ಲೂ ನಿಮ್ಗೆ ಇಷ್ಟ ಆಗತ್ತೆ. ಎಂತೆಂತ ಹುಡುಗರು ಇರ್ತಾರೆ ಗೊತ್ತೇನೆ ಗೆಳತಿ? ನೋಡಿ ಹೆಂಗಿದೆ, ಒಬ್ಬ ಹುಡುಗಿಗೆ ತನ್ನ ಸ್ನೇಹವನ್ನ ಬಯಸಿ ಬರ್ತಕ್ಕಂಥ ಹುಡುಗರ ಹಲವು ಮುಖಗಳನ್ನ ಒಂದು ಆರ್ಟಿಕಲ್ ಅಲ್ಲಿ, 10 ಮುಖಗಳನ್ನ ಒಂದು ಆರ್ಟಿಕಲ್ ಅಲ್ಲಿ ರವಿ ಬೆಳಗೆರೆ ಲಿಸ್ಟ್ ಮಾಡ್ತಾ ಹೋಗ್ತಾರ. ಸೊ ಆ ಹುಡುಗಿ ಮನೆಯಲ್ಲೇ ಹೆಣ್ಮಕ್ಳು ಅಪ್ಪ ಅಮ್ಮನ ಮಾತು ಕೇಳೋದು ಕಷ್ಟ, ಎಲ್ಲೋ ಕೂತ್ಕೊಂಡು ಕರ್ನಾಟಕದ ಯಾವುದೋ ಮೂಲೆನಲ್ಲಿ ಕೂತಿರೋ ಹುಡುಗಿ ಆ ಅದನ್ನ ಅರ್ಥ ಮಾಡ್ಕೊಂತ ಹೋಗ್ತಾಳಲ್ಲ, ಯಾವ್ಯಾವ ತರದ ಹುಡುಗರು ಇರ್ತಾರೆ, ಯಾವ್ಯಾವ ತರದ ಹುಡುಗರು ನನ್ನ ಬದುಕಿಗೆ ಬರಬಹುದು ಅಂತ. ಅದು ಆ ಬರವಣಿಗೆಗಿರೋ ತಾಕತ್ತು ಅಂತಾನೆ ನಾನು ಇವತ್ತಿಗೂ ನಂಬ್ತೀನಿ. ಇನ್ನೊಂದು ಕಾಲಮ್ ಇದೆ, ಅದರಲ್ಲಿ ಇತ್ತು ಪ್ರಶ್ನೋತ್ತರ ವಿಭಾಗ. ಕರ್ನಾಟಕ ರಾಜ್ಯದ ಎಷ್ಟೋ ಹುಡುಗರು, ಕಾಲೇಜ್ ಹುಡುಗರು ಬರಿತಾ ಇದ್ರು, ಪ್ರಶ್ನೆಗಳನ್ನು ಕೇಳ್ತಾ ಇದ್ರು. ಅದಕ್ಕೆ ರವಿ ಸರ್ ಉತ್ತರ ಕೊಡ್ತಾ ಇದ್ರು. ಹೆಂಗ್ ಉತ್ತರ ಕೊಡ್ತಾ ಇದ್ರು ಅಂದ್ರೆ, ಆ ಕ್ವಶನ್ ಓದುವಾಗ ನಾನು ಎದುರುಗಡೆ ಕುತ್ಕೊಂಡು ರವಿ ಸರ್ನ ನನ್ನ ಸಮಸ್ಯೆ ಅಂತ ಕ್ವಶನ್ ಕೇಳ್ತಾ ಇದ್ದೀನಿ. ಆ ಕ್ವಶನ್ಗೆ ರವಿ ಸರ್ ನನ್ನ ಎದುರಿಗೆ ಕುತ್ಕೊಂಡು ಆನ್ಸರ್ ಹೇಳ್ತಾ ಇದ್ದಾರೆ ಅಂತ ಪ್ರತಿಯೊಬ್ಬ ಓದೋನಿಗೂ ಅನ್ನಿಸ್ಬೇಕು. ಕೊನೆಗೆ ಬಹುಶಃ ಪತ್ರಗಳು ಜಾಸ್ತಿ ಆಗ್ತಾ ಹೋದ್ವು ಅನ್ಸುತ್ತೆ. ಹುಡುಗರು ಸರ್ರಿಗೆ ಬಹುಶಃ ಧಮಕಿ ಹಾಕಿ ಲೆಟರ್ ಬರೀತಿದ್ರು ಏನೋ ನನಗೆ ಗೊತ್ತಿಲ್ಲ.
ನೀವು ಈ ವಾರ ನನಗೆ ಉತ್ತರ ಕೊಡದೆ ಇದ್ರೆ ನಾನು ಏನಾರು ಮಾಡ್ಕೊಂತೀನಿ ಅನ್ನೋ ಮಟ್ಟಿಗೆ ಹುಡುಗರು ಪತ್ರ ಬರೆಯಕ್ ಶುರು ಮಾಡೋದು. ಅದಕ್ಕೆ ರವಿ ಬೆಳಗೆರೆ ಅವರು ಬಹುಶಃ ಕಣ್ಣು ಉರಿನೋ ಏನೋ ಒಂದು ಕಾರಣ ಕೊಟ್ಟಿದ್ರು ನನಗೆ ನೆನಪಿಲ್ಲ. ಅಪ್ಪ ಪುಣ್ಯಾತ್ಮ, ದಯವಿಟ್ಟು ಏನು ಮಾಡ್ಕೋಬೇಡ, ನೀನಿನ್ನೂ ಜೀವನಾನೇ ನೋಡಿಲ್ಲ, ನಾನು ತುಂಬಾ ನೋಡಿದೀನಿ, ತುಂಬಾ ಬದುಕಿ ಬಾಳಬೇಕಾದವನು, ಒಂದು ನಿಮಿಷ ತಡ್ಕೋ, ನಿಮ್ ಎಲ್ಲಾ ಪ್ರಶ್ನೆಗಳಿಗೂ ನಾನು ಉತ್ತರ ಕೊಡ್ತೀನಿ, ಅಲ್ಲಿವರೆಗೂ ನೀನ್ ಯಾವ ನಡುಕು ನಿರ್ಧಾರ ತಗೋಬೇಡ, ನಿನ್ನ ಕೈ ಮುಗಿದು ಕೇಳ್ಕೊತೀನಿ. 4 ಸಲ ನಮ್ಮ ಫ್ರೆಂಡಿಗೆ ಫೋನ್ ಮಾಡಿದ್ರೇನೆ ನೀನ್ ಯಾಕೆ ಫೋನ್ ರಿಸೀವ್ ಮಾಡಲ್ಲ ಅಂತ ಕೇಳೋಷ್ಟು ಇದು ನಮ್ಗಿರಲ್ಲ. ಅಂಥದ್ರಲ್ಲಿ ಅವರು ಯಾರೋ ಬರ್ದಿರೋ ಪತ್ರಕ್ಕೆ ನಾನು ಉತ್ತರ ಕೊಟ್ಟಿಲ್ಲ, ಕ್ಷಮಿಸು ಅಂತ ಕೈ ಮುಗಿದು ಕೇಳ್ಕೊಂತಾರಲ್ಲ, ಅದು ಅವರ ಓದುಗರ ಬಗ್ಗೆ, ಅವರ ಅಭಿಮಾನಿಗಳ ಬಗ್ಗೆ ಅವ್ರಿಟ್ಟಿರ್ತಕ್ಕಂಥ ಪ್ರೀತಿ ಮತ್ತೆ ಯುವ ಮನಸ್ಸುಗಳ ಬಗ್ಗೆ ಅವ್ರಿಗಿದ್ದಂಥ ಕಾಳಜಿ. ಅದೇ ಸಮಾಧಾನ ಕಾಲ ಹೌದು. ಆಕ್ಚುಲಿ ನಾನು ಹೆಸರು ಮರ್ತಿದ್ದೆ. ಸಮಾಧಾನ ಕಾಲಂನಲ್ಲಿ ಅದು ಅವ್ರಿರ್ತಕ್ಕಂಥ ಅವ್ರಿಗೆ ಕೊಟ್ಟಿರ್ತ ಯಾವ ಅಣ್ಣ ಸ್ವಾಮಿ, ಯಾವ ತಮ್ಮ, ಯಾವ ತಾಯಿ, ಯಾವ ತಂದೆ ಇಷ್ಟು ನಿಧಾನವಾಗಿ ಕೂತು ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತಾರೆ. ಖಂಡಿತ ಈ ಕಾಲಕ್ಕಂತೂ ನಮ್ಗೆ ಅಷ್ಟು ತಾಳ್ಮೆನೇ ಇಲ್ಲ. ಇದೆಲ್ಲ ಹಾಗೆ ನಡೀತಾ ಇತ್ತು. ನಾವೆಲ್ಲ ಪುಸ್ತಕ ಓದ್ತಾ ಇದ್ವಿ. ಆವಾಗ್ಲೇ ಬಂದಿದ್ದು ಆಂಟಿ ನಿನ್ನೊಲಮೆ ಇಂದ. ಆಂಟಿ ಅದ್ ಎಷ್ಟು ಹುಚ್ಚಿಡ್ಸಿದ್ರು ಅಂದ್ರೆ ನಿಜವಾಗ್ಲೂ ಅದೊಂದು ಸುಂಟ್ರಗಾಳಿ. ಎಲ್ಲರೂ ಆ ಕಾದಂಬರಿನಲ್ಲಿ ಇರ್ತಿದ್ವಿ ನಾವು. ಇಂಥದೊಂದು ವಿಷಯ ಇದೆಯಾ ಅನ್ನೋದು ನಮಗೆ ಗೊತ್ತೇ ಆಗಿರ್ಲಿಲ್ಲ. ತುಂಬಾ ಚೆನ್ನಾಗಿತ್ತು ಆ ಒಂದು ಕಾಲಮ್ಮು. ತುಂಬಾ ಇಷ್ಟಪಟ್ಟು ಓದ್ತಾ ಇದ್ವಿ. ಬಹುಶಃ ಅದೇನೋ ಮನೋವೈಜ್ಞಾನಿಕ ಕಾದಂಬರಿ ಅಂತ ಮೊನ್ನೆ ಗೊತ್ತಾಗಿ ಅದನ್ನ ಮತ್ತೆ ಮುಂದುವರಿಸಿ ಬರ್ದಿದಾರಂತೆ ಭವನ ಮೇಡಮ್. ನಾನು ಅದನ್ನ ಓದ್ಬೇಕು ಅಂತ ಕಾಯ್ತಾ ಇದ್ದೀನಿ. ಹಂಗಾರೆ ಇಷ್ಟೆಲ್ಲ ನೀವು ಹೇಳಿದ್ರಲ್ಲ, ನೀವು ರವಿ ಬೆಳಗೆರೆ ಹುಡುಗರು ನೀವೆಲ್ಲರೂ ಎಲ್ಲಿದ್ದೀರಿ ಅಂತ ಬಹುಶಃ ನೀವು ಕೇಳ್ಬೋದು. ರವಿ ಬೆಳಗೆರೆ ಹುಡುಗರು ನಾವುಗಳೆಲ್ಲ ಈಗಲೂ ಒಟ್ಟಿಗಿದ್ದೀವಿ. ನಮ್ಮ ಮಾತಲ್ಲಿ, ನಮ್ಮ ವಾಟ್ಸ್ಆಪ್ ಗ್ರೂಪ್ ಅಲ್ಲಿ, ನಮ್ಮ ಥಾಟ್ಸ್ ಅಲ್ಲಿ ರವಿ ಬೆಳಗೆರೆ ಸರ್ ಈಗಲೂ ಇದ್ದಾರೆ. ಅಷ್ಟಲ್ದೇನೆ ನಾವ್ ಯಾರು ದೊಡ್ಡ ಐಷಾರಾಮದ ಅದ್ಭುತವಾದ ಬದುಕನ್ನ ನಾವು ಕಟ್ಕೊಳ್ಳದೆ ಇರ್ಬೋದು, ಆದ್ರೆ ನಮ್ಮ ಟೀಮ್ ಎಲ್ರೂ ಒಂದು ಸುಂದರವಾದ ಬದುಕನ್ನ ನಾವು ಕಟ್ಕೊಂಡಿದೀವಿ. ತುಂಬಾ ಚಂದಾಗಿ ಬದುಕ್ತಾ ಇದೀವಿ. ಅದ್ರ ಬಗ್ಗೆ ತುಂಬಾ ತೃಪ್ತಿಯಿಂದ ಬದುಕ್ತಾ ಇದೀವಿ ನಾವೆಲ್ಲ. ಮತ್ತೆ ನಾನು ನಿಮ್ಮ ಉದಾಹರಣೆಗೆ ರವಿ ಬೆಳಗೆರೆ ಅನ್ನೋ ದೊಡ್ಡ ಆಲದ ಮರದ ಬೆಳಲಲ್ಲಿ ಆಶ್ರಯ ಪಡೆದಿದ್ದೀನಿ. ಇವತ್ತು ಬೆಳಗ್ಗೆ ಮಗಳು ಕೇಳಿದ್ದು, ಅಮ್ಮ ರವಿ ಬೆಳಗೆರೆ ಅವ್ರನ್ನ ನೀನು ಶೇಕ್ ಹ್ಯಾಂಡ್ ಕೊಟ್ಟಿದ್ಯಾ ಅಂದ. ಇಲ್ಲ ಕೂಸು. ನೋಡಿದೀಯಾ? ಹ್ಞೂ ನೋಡಿದೀನಿ. ಮತ್ ನೋಡಿದ್ಮೇಲೆ ನೀನ್ ಶೇಕ್ ಹ್ಯಾಂಡ್ ಹಾಕೊಡ್ಲಿಲ್ಲ. ನೇರವಾಗಿ ಕೇಳ, ನೀನ್ ನೋಡಿದ್ಯಾ ಅನ್ನ ಶೇಕ್ ಹ್ಯಾಂಡ್ ಹಾಕೊಡ್ಲಿಲ್ಲ, ನೋಡಕ್ ಕೊಡ್ಬೋದಾಗಿತ್ತಲ್ಲ. ಇಲ್ಲ ಕೂಸು, ಹೆದರ್ಬಿಟ್ಟೆ ನಾನು. ಅಮ್ಮ ಎಂತ ಪೆತ್ತಿನಮ್ಮ ನೀನ್, ಎಂತ ಚಾನ್ಸ್ ಮಿಸ್ ಮಾಡ್ಕೊಂಡೆ. ನಂಗೆ ಸರಸ್ವತಿ ಮೇಡಮ್ ಪೆತ್ತಿ ಅನ್ನೋ ಶಬ್ದ ನೋಡ್ದಾಗ ಇವಾಗ ಅನ್ನಿಸ್ತು, ಅರೆ ಹೌದಲ್ಲ ಪೆತ್ತನ ಮಾಡ್ಬಿಟ್ಟೆ. ಇಷ್ಟು ಮಾತಾಡ್ಲಿಕ್ಕೆ ಮನಸ್ಸೇ ನನ್ನ ಮನಸ್ಸಿನಲ್ಲಿ ಸದಾ ಹಸಿರಾಗಿರ್ತಕ್ಕಂಥ ಪುಸ್ತಕ. 25 ವರ್ಷದ ಹಿಂದೆ ನಾವ್ ಯಾವ ಮರದ ಕೆಳಗಡೆ ಏನ್ ಕುತ್ಕೊಂಡು ಮಾತಾಡ್ತಾ ಇದ್ವಿ, ಆ ಚರ್ಚೆಗಳೇನಿತ್ತು ಇವತ್ತಿಗೂ ನನ್ನ ಮನಸ್ಸಲ್ಲಿ ಹಚ್ಚ ಹಸಿರಾಗಿದೆ. ಇವತ್ತಿಗೂ ಎಷ್ಟೋ ನಮ್ಮ ಬದುಕಿನಲ್ಲಿ ಪಾಠಗಳನ್ನ ಈಗಲೂ ಹೇಳ್ಕೊಡ್ತಾ ಇದೆ. ಸೊ ಇದೊಂದು ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟು ಇದಕ್ಕೆ ಸಹಕಾರ ಕೊಟ್ಟಿರ್ತಕ್ಕಂಥ ಪ್ರತ್ಯಕ್ಷ ಮತ್ತೆ ಪರೋಕ್ಷವಾಗಿ ಸಹಕಾರ ಕೊಟ್ಟ ಎಲ್ಲರಿಗೂ ವಂದನೆಗಳು, ಧನ್ಯವಾದ. ಎಲ್ಲರಿಗೂ ನಮಸ್ಕಾರ. ಬ್ರಿಗೇಡಿಯರ್ ಜಾನ್ ಪಿ ದಳವಿ ಅವರು 1962ರಲ್ಲಿ ನಡೆದ ಇಂಡೋ ಚೈನಾ ಸಮರದ ದಳಪತಿಯಾಗಿದ್ರು. ಆ ಸಮರದಲ್ಲಿ ಭಾರತ ಶೋಚನೀಯವಾಗಿ ಸೋತಿತ್ತು. ಆ ಸೋಲಿನ ಕಾರಣಗಳನ್ನ ಎಳೆ ಎಳೆಯಾಗಿ ಬಿಚ್ಚಿಟ್ಟ ಪುಸ್ತಕವೇ ಹಿಮಾಲಯನ್ ಬ್ಲಂಡರ್. ಬ್ರಿಗೇಡಿಯರ್ ಜಾನ್ ಪಿ ದಳವಿ ಅವರು 1969ರಲ್ಲಿ ಇಂಗ್ಲಿಷ್ನಲ್ಲಿ ಬರೆದ ಈ ಪುಸ್ತಕವನ್ನ 1999ರಲ್ಲಿ ಕನ್ನಡಕ್ಕೆ ತಂದವರು ನಮ್ಮ ನೆಚ್ಚಿನ ಲೇಖಕರಾದ ಅಕ್ಷರ ಮಾಂತ್ರಿಕ ಹಾಗೂ ಅಕ್ಷರ ಯಾತ್ರಿಕ ದಿವಂಗತ ರವಿ ಬೆಳಗೆರೆಯವರು. ಇದೀಗ ಕನ್ನಡದ ಹಿಮಾಲಯನ್ ಬ್ಲಂಡರ್ ಪ್ರಕಟವಾಗಿ 26 ವರ್ಷಗಳು ಸಂದಿವೆ. ಈಗ ಕೂಡ 40ನೇ ಮುದ್ರಣವನ್ನ ಕಾಣ್ತಾ ಇದೆ ಅಂದ್ರೆ ಅದರ ಹಿರಿಮೆ ಮತ್ತು ಮಹತ್ವವನ್ನ ನೀವೇ ಊಹೆ ಮಾಡಿ. ತನ್ಮೂಲಕ ಬೆಳಗೆರೆಯವರು ಈ ಪುಸ್ತಕವನ್ನ ಮನೆಗಳಿಗೂ ತಲುಪಿಸಿದ್ರು. ಹಿಮಾಲಯನ್ ಬ್ಲಂಡರ್ ಒಂದು ಸಾಕ್ಷ್ಯಾಧಾರಿತ ಮಿಲಿಟರಿ ಇತಿಹಾಸವನ್ನ, ನಮ್ಮ ದೇಶದ ರಕ್ಷಣಾ ವ್ಯವಸ್ಥೆಯನ್ನ ಪರಿಚಯಿಸುವ
ಅಪರೂಪದ ಸಂಗ್ರಾಹ್ಯ ಪುಸ್ತಕ. ದೇಶ ಕಾಯುವ ಸೈನಿಕರಿಗೆ ಅತ್ಯವಶ್ಯಕ ಸವಲತ್ತುಗಳು, ಉತ್ತೇಜನಗಳು ಬೇಕೇ ಬೇಕು. ಇಂದಿನ ನಮ್ಮ ಸೈನಿಕರು ರಣೋತ್ಸಾಹದಿಂದ ಪಾಕಿಸ್ತಾನ, ಚೈನಾ ಇನ್ನಿತರ ದೇಶಗಳಿಗೆ ಚಾಲೆಂಜ್ ಮಾಡ್ತಿದ್ದಾರೆ. ಖುದ್ದು ಪ್ರಧಾನಿಗಳೇ ಸೈನಿಕರೊಂದಿಗೆ ಒಡನಾಡುತ್ತಾರೆ. ಅವರ ಧೈರ್ಯ ಸಾಹಸಗಳಿಗೆ ಬೆನ್ನೆಲುಬಾಗಿದ್ದಾರೆ. ಆದರೆ 60-70 ದಶಕಗಳ ಸರ್ಕಾರಗಳು ನಮ್ಮ ಸೈನಿಕರನ್ನ ನಡೆಸ್ಕೊಂಡ ರೀತಿ ನಿಜಕ್ಕೂ ಅಕ್ಷಮ್ಯ. ಅಗಾಧ ಹಿಮ ಚಳಿಯಲ್ಲಿ ಸೈನಿಕರಿಗೆ ಊಟ ಇರ್ಲಿ, ಚಳಿ ತಡೆಯುವಂತಹ ಶೂಗಳು, ಬಟ್ಟೆಗಳು ಸಹ ಇರ್ಲಿಲ್ವಂತೆ. ಶತ್ರುಗಳೊಂದಿಗೆ ಹೋರಾಡಿ ವೀರಗತಿ ಆಗೋದಿರ್ಲಿ, ಚಳಿಯಿಂದಾಗಿ ಸೈನಿಕರು ಪ್ರಾಣ ನೀಡ್ತಾ ಇದ್ರಂತೆ. ಇಂತಹ ಸೂಕ್ಷ್ಮ ವಿಷಯಗಳ ಮೇಲೆ ಬೆಳಕು ಚೆಲ್ಲುವ ಪುಸ್ತಕ ಹಿಮಾಲಯನ್ ಬ್ಲೆಂಡರ್. ಸೈನಿಕರ ತ್ಯಾಗ, ಬಲಿದಾನಗಳು ಯಾವುದೇ ದೇಶದ ಸುವ್ಯವಸ್ಥೆಗೆ ಹವಿಸ್ಸು. ಅಂತಹ ಸೈನಿಕರ ಬದುಕಿನ ಕಾರ್ಯವೈಖರಿಯ ಬಗ್ಗೆ ಬೆಳಕು ಚೆಲ್ಲುತ್ತೆ ಈ ಪುಸ್ತಕ. ಇಂತಹ ಅಪರೂಪದ ಅಮೋಘ ಪುಸ್ತಕವನ್ನ ನಮಗೆ ಕೊಟ್ಟ ದಿವಂಗತ ರವಿ ಬೆಳಗೆರೆಯವರಿಗೆ ಕನ್ನಡ ಸಾಹಿತ್ಯ ಹಾಗೂ ಓದುಗರು ಸದಾ ಋಣಿಯಾಗಿರ್ತಾರೆ. ಕೆಲವು ಪುಸ್ತಕಗಳನ್ನ ಮುಂದಿನ ಪೀಳಿಗೆಗೆ, ನೆಕ್ಸ್ಟ್ ಜನರೇಷನ್ಗೆ ನಾವು ವರ್ಗಾಯಿಸಲೇಬೇಕು. ಅಂತಹ ಒಂದು ಪುಸ್ತಕ ಈ ಹಿಮಾಲಯನ್ ಬ್ಲೆಂಡರ್. ಈ ಪುಸ್ತಕದ ಆಡಿಯೋ ವರ್ಷನ್ಸ್ ಸ್ಪಾಟಿಫೈ ಮತ್ತೆ ಯೂಟ್ಯೂಬ್ ನಲ್ಲೂ ಸಹ ಲಭ್ಯ ಇದೆ. ಮೈ ಆಡಿಯೋ ಬಿಟ್ಸ್ ಅನ್ನೋ ಯೂಟ್ಯೂಬ್ ಚಾನಲ್ ನಲ್ಲಿ ಸಹ ರವಿ ಸರ್ ಧ್ವನಿಯ ಕೆಲವು ಕ್ಲಿಪ್ಪಿಂಗ್ಸ್ ಗಳು ಕೂಡ ಲಭ್ಯ ಇದೆ. ದಯವಿಟ್ಟು ಈ ಪುಸ್ತಕವನ್ನ ಓದಿರಿ, ಕೇಳಿರಿ, ತಿಳಿಯಿರಿ. ಧನ್ಯವಾದಗಳು. ಪ್ರಾರ್ಥನಾ ಶಾಲೆಯ ಸಂಸ್ಥಾಪಕರ ದಿನಾಚರಣೆಯ ನೆನಪು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ಗಣ್ಯರು ಹಾಗೂ ನನ್ನ ಸಹೋದ್ಯೋಗಿ ಮಿತ್ರರು, ನಿಮಗೆಲ್ಲರಿಗೂ ನನ್ನ ಪ್ರೀತಿಪೂರ್ವಕ ನಮಸ್ಕಾರಗಳು. ಪ್ರೇಮ ಕಾವ್ಯಗಳು ಪ್ರತಿಯೊಬ್ಬ ಓದುಗನಲ್ಲೂ ಓದುವ ಆಸಕ್ತಿಯನ್ನ ಹೆಚ್ಚಿಸುತ್ತಾ ಹೋಗುತ್ತದೆ. ಅವರ ಈ ಕೃತಿ ಪ್ರೇಮದ ಹಲವು ಮುಖಗಳನ್ನ ಚಿತ್ರಿಸುವ ಭಾವನಾತ್ಮಕ ಸಂಕಲನ. ಇಲ್ಲಿ ಪ್ರೇಮವೆಂದರೆ ಕೇವಲ ಒಂದು ಕ್ಷಣಿಕ ಸುಖವಲ್ಲ, ಅದು ಎರಡು ಜೀವಗಳ ಜೀವವನ್ನ ಸೇರಿಸುವ ಒಂದು ಕೊಂಡಿಯಾಗಿದೆ ಎಂಬುದನ್ನ ತನ್ನ ಬರಹದಲ್ಲಿ ವ್ಯಕ್ತಪಡಿಸುತ್ತಾರೆ. ಅವರ ಬರಹಗಳಲ್ಲಿ ಪ್ರೇಮದ ಸೌಂದರ್ಯಕ್ಕೂ ಹಾಗೂ ಅದರ ನೋವಿಗೂ ಸಮಾನ ಸ್ಥಾನವನ್ನ ನೀಡಿದ್ದಾರೆ. ಈ ಪ್ರೇಮವೆನ್ನುವುದು ಪ್ರತಿಯೊಬ್ಬ ಜೀವನದಲ್ಲೂ ಹುಟ್ಟುತ್ತದೆ, ಬೆಳೆಯುತ್ತದೆ, ಕೆಲವೊಮ್ಮೆ ನೋವು ಕೊಡುತ್ತದೆ, ಅಂತಿಮವಾಗಿ ಬದುಕಿನ ಅರ್ಥವನ್ನೇ ಬದಲಾಯಿಸುತ್ತದೆ. ನಿಜವಾದ ಪ್ರೇಮವೆಂದರೆ ಯಾರನ್ನಾದರೂ ಹಿಡಿದುಕೊಳ್ಳುವುದಲ್ಲ, ಸ್ಪರ್ಶಿಸುವುದಲ್ಲ, ಚುಂಬಿಸುವುದಲ್ಲ, ಜೊತೆಗೆ ಸೇರಿ ಸುತ್ತಾಡುವುದಲ್ಲ. ಬದಲಾಗಿ ಅವರಿಗಿರುವ ಹಕ್ಕುಗಳನ್ನು ಗೌರವಿಸುವುದು ಎಂಬುದನ್ನು ತಮ್ಮ ಬರಹದಲ್ಲಿ ಹೃದಯ ಸ್ಪರ್ಶಿಯಾಗಿ ಬರೆಯುತ್ತಾರೆ. ಈ ಪುಸ್ತಕದಲ್ಲಿ ಅವರ ಬರಹದಲ್ಲಿನ ಪ್ರೀತಿ, ಪ್ರೇಮ ಎನ್ನುವುದು ನಮ್ಮ ಬದುಕಿನಲ್ಲಿ ಪೂರ್ಣಗೊಳಿಸುವ ಒಂದು ಶಕ್ತಿ. ಇದರ ಮೂಲಕ ನಾವು ಕರುಣೆ, ಸಹನೆ, ಕ್ಷಮೆ, ಹೊಂದಾಣಿಕೆ ಮತ್ತು ಅರ್ಥ ಮಾಡಿಕೊಳ್ಳುವ ಮನೋಭಾವವನ್ನ ಅರಿಯುತ್ತೇವೆ. ಈ ಪುಸ್ತಕ ಓದಿದವರು ಪ್ರೇಮವನ್ನು ಕೇವಲ ಮನಸ್ಸಿನ ಭಾವನೆ ಎಂದು ತಿಳಿಯದೆ ಅದು ಬದುಕಿಗೆ ಉತ್ತಮ ಮಾರ್ಗದರ್ಶಕ ಎಂಬುದನ್ನ ತಿಳಿಯುತ್ತಾರೆ. ನನಗೆ ವೈಯಕ್ತಿಕವಾಗಿ ಬೆಳಗೆರೆಯವರ ಬರವಣಿಗೆಯಲ್ಲಿನ ನೈಜತೆಯ ಚಿತ್ರಣ, ಪ್ರಾಸದ ಸಾಲುಗಳು ತುಂಬಾ ಮನಸ್ಸಿಗೆ ಹಿಡಿಸುತ್ತವೆ. ಹೀಗೆ ಬರೀತಾರೆ ಒಂದು ಕಡೆ, ಯಾರನ್ನು ಕಾಣದೆ ಬಿಟ್ಟಿತು ಪ್ರೇಮ, ಆ ಪ್ರೇಮಕ್ಕೆ ಬಲಿಯಾದವರಲ್ಲಿ ಅಕ್ಕಮದೇವಿಯವರು ಕೂಡ ಚನ್ನಮಲ್ಲಿಕಾರ್ಜುನನನ್ನ ಕಂಡಿರ ಎಂದು ಬೇಡಿಕೊಳ್ಳಲಿಲ್ಲವೇ? ಆಕೆ ದೇವರನ್ನು ಪ್ರೀತಿಸಬಹುದು, ಆದರೆ ಅದು ಆಕೆಯ ಪ್ರೇಮವಲ್ಲವೇ? ಪ್ರೇಮಿಸುವುದಕ್ಕೆ ಹಾಡುಗಳ ಕೊರತೆಯೇ? ಹುಡುಗಿಯರ ಕಾಲೇಜಿಗೆ ಹೋಗಿ ಅಲ್ಲಿರುವ ಎಲ್ಲರ ನೋಟ್ಬುಕ್ ಗಳನ್ನ ಗುಡ್ಡೆ ಹಾಕಿ ನೋಡಿ, ಆ ನೋಟ್ ಪುಸ್ತಕದ ಕೊನೆಯ ಹಾಳೆಯಲ್ಲೊಂದು ಮಧುರ ಗೀತೆ, ಜೊತೆಯಲ್ಲಿ 2 ಇನಿಷಿಯಲ್ಗಳು, ಪಕ್ಕದಲ್ಲೊಂದು ಹೃದಯದ ಚಿತ್ರ. ಇಷ್ಟಿದ್ದರೆ ಸಾಕು, ಆ ಹುಡುಗಿಯ ಎದೆಯಲ್ಲಿದ್ದ ಅಕ್ಷರಗಳನ್ನ ಓದಿ ಬಿಡಬಹುದು. ಐ ಆಮ್ ಇನ್ ಲವ್. ಇದಂತೂ ನಿಜ, 100ಕ್ಕೆ 100 ಸತ್ಯ. ಹಾಗೆ ಅವರ ಕೆಲವು ಪ್ರೇಮ ಕವಿತೆಗಳು ತುಂಬಾ ಮನಸ್ಸಿಗೆ ಹಿಡಿಸುತ್ತವೆ. ನಿನಗೆಂದೇ ಬರೆದೆ ಪ್ರೇಮದ ಓಲೆ, ನೀ ಮುಡಿದ ಮಲ್ಲಿಗೆ ಹೂವಿನ ಮಾಲೆ,
ಗೆಳತಿ ನೀ ಸಿಕ್ಕ ಮೇಲೆ ಹೃದಯ ಹಗುರ ಆಯಿತು, ನನ್ನ ಬದುಕು ಜೇನ ಆಯಿತು. ಹೀಗೆ ಅನೇಕ ಸಾಲುಗಳನ್ನ ಬರೆಯುತ್ತಾರೆ. ಇವರ ಈ ರೀತಿಯ ಬರಹಗಳು ಅನೇಕ ಬರಹಗಾರರ ಬರಹಕ್ಕೆ ಸ್ಫೂರ್ತಿಯಾಯಿತು, ನನ್ನ ಕೆಲವು ಹನಿಗವನಗಳಿಗೆ ಎಂದು ನಾಂದಿಯಾಯಿತು. ರವಿ ಸರ್, ನೀವಿಲ್ಲದ ನಾವು ಆಗಿರುವೆವು ಮರಳುಗಾಡಿನ ವಸಂತ. ನಿಮ್ಮ ಸಾಧನೆ ಸಾಹಿತ್ಯದ ಕೊಡುಗೆ ಯಾವಾಗಲೂ ಶಾಶ್ವತ. ಪ್ರಾರ್ಥನಾ ಕುಟುಂಬವು ನೆನಪಿಸಿಕೊಳ್ಳುವುದು ನಿಮ್ಮನ್ನು ಅನವರತ. ನಿಮ್ಮ ನೆನಪು ನಮ್ಮೆಲ್ಲರ ಮನಸ್ಸಿನಲ್ಲಿ ಎಂದೆಂದಿಗೂ ಜೀವಂತ. ನಮ್ಮ ನೋವು ನಲಿವುಗಳಿಗೆ ನಾವೇ ಜವಾಬ್ದಾರರು. ಆದ್ದರಿಂದ ನಮ್ಮನ್ನು ನಾವೇ ಅರ್ಥ ಮಾಡಿಕೊಂಡು ನಮ್ಮೊಳಗಿನ ಮುನಿಸುಗಳನ್ನ ದೂರ ಮಾಡಿ ಪ್ರೀತಿಯಿಂದ ಮುನ್ನಡೆಯೋಣ ಎಂದು ಹೇಳುತ್ತಾ ನನ್ನ ಮಾತಿಗೆ ಪೂರ್ಣ ವಿರಾಮವನ್ನ ಇಡುತ್ತೇನೆ. ಅವಕಾಶಕ್ಕಾಗಿ ಧನ್ಯವಾದಗಳು. ನಮಸ್ತೆ.